ಕೋಣೆಯಲ್ಲಿ ತನ್ವಿಯ ಬಿಕ್ಕಳಿಕೆಗಳು ಪ್ರತಿಧ್ವನಿಸುತ್ತಿದ್ದವು. ಅವಳು ನಿರಂತರವಾಗಿ ಅಳುತ್ತಿದ್ದಳು. ಅಜಯ್ ಕೇವಲ ಅಸಹಾಯಕನಾಗಿ ಅವಳು ಅಳುವುದನ್ನು ನೋಡುತ್ತಿದ್ದನು. ಅವನಿಗೆ ಒಳಗೊಳಗೆ ಮುಜುಗರವಾಗುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ಅಸಹಾಯಕನೆಂದು ಭಾವಿಸಿದನು. ತನ್ನ ತಾಯಿಯ ಆಜ್ಞೆಯ ಮುಂದೆ ಅವನಿಗೆ ಏನು ಮಾಡಲು ಸಾಧ್ಯವಿರಲಿಲ್ಲ. ಅವನು ಮೆಲ್ಲನೆ ಕೈ ಚಾಚಿ ಅಳುತ್ತಿದ್ದ ತನ್ವಿಯ ಭುಜದ ಮೇಲೆ ಕೈ ಇಟ್ಟು, ತನ್ವಿ, ವಿಷಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನಾನು ನಿನ್ನನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನೂ ಪ್ರೀತಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ತನ್ವಿ ತನ್ನ ಒದ್ದೆಯಾದ ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡಿದಳು. ನಾನು ಪ್ರೀತಿಯನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಅಜಯ್. ನಾನು ನಿನಗಾಗಿ ಎಲ್ಲವನ್ನೂ ಬಿಟ್ಟು ಇಲ್ಲಿಗೆ ಬಂದೆ. ನಿನ್ನೊಂದಿಗೆ ಜೀವನ ಕಳೆಯುವ ಕನಸು ಕಂಡಿದ್ದೆ ಎಂದಳು. ಅಜಯ್ಗೆ ಅವಳ ಪರಿಸ್ಥಿತಿ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಕಣ್ಣು ತಪ್ಪಿಸಿದನು. ತನ್ವಿ ಹೇಳುತ್ತಿರುವುದು ಸಂಪೂರ್ಣ ಸರಿ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನಿಗೆ ಅವನದೇ ಆದ ಅನಿವಾರ್ಯತೆಗಳಿದ್ದವು. ನೀನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನಾನು ನನ್ನ ತಾಯಿಯನ್ನು ನೋಯಿಸಲು ಸಾಧ್ಯವಿಲ್ಲ ಎಂದನು. ಅಜಯ್ನ ಅದೇ ಹಳೆಯ ದುರ್ಬಲ ನೆಪವನ್ನು ಕೇಳಿ ತನ್ವಿಯ ಹೃದಯವು ಇನ್ನಷ್ಟು ಚೂರಾಯಿತು. ಅವರ ಮಾತನ್ನು ಕೇಳಬೇಡ ಎಂದು ನಾನು ಯಾವಾಗ ಹೇಳಿದೆ ಎಂದು ತನ್ವಿ ಗದ್ಗದಿತ ಧ್ವನಿಯಲ್ಲಿ ಕೇಳಿದಳು. ಆದರೆ ಅವರು ನಮ್ಮ ಬಗ್ಗೆಯೂ ಯೋಚಿಸಬೇಕಲ್ಲವೇ? ಅಜಯ್, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಅವರು ನಿನ್ನನ್ನು ನನ್ನಿಂದ ಕಸಿದುಕೊಳ್ಳಲು ಬಯಸುತ್ತಿದ್ದಾರೆ. ತಾಯಿಯ ಬಗ್ಗೆ ಇದನ್ನು ಕೇಳಿ ಅಜಯ್ಗೆ ಅರಿವಿಲ್ಲದೆ ಕೋಪ ಬಂತು. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗನ ಮನೆಯಲ್ಲಿ ಮಗು ಇರಬೇಕೆಂದು ಆಶಿಸುತ್ತಾಳೆ. ಇದೆಲ್ಲವನ್ನೂ ನಾನು ನನ್ನ ಇಷ್ಟದಿಂದ ಮಾಡಿಲ್ಲ ತನ್ವಿ, ಇದೆಲ್ಲವೂ ದೇವರ ಇಚ್ಛೆ. ಅಜಯ್, ನೀನು ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕು ಎಂದು ತನ್ವಿ ಮತ್ತೊಮ್ಮೆ ಮೃದುವಾಗಿ ವಿವರಿಸಲು ಪ್ರಯತ್ನಿಸಿದಳು. ಆದರೆ ಅಜಯ್ ತನ್ನ ತಾಯಿಯ ಇಚ್ಛೆಗೆ ವಿರುದ್ಧವಾಗಿ ಎಂದಿಗೂ ನಿಲ್ಲಲಾರನೆಂದು ಅವಳಿಗೆ ತಿಳಿದಿತ್ತು. ನೋಡು ತನ್ವಿ, ನಾನು ನಿನ್ನ ಪ್ರೀತಿಯನ್ನು ಗೌರವಿಸುತ್ತೇನೆ ಎಂದು ಅಜಯ್ ಮತ್ತೊಮ್ಮೆ ಅವಳ ಭುಜದ ಮೇಲೆ ಕೈ ಇಟ್ಟು ಮೃದುವಾಗಿ ವಿವರಿಸಿದನು. ತನ್ವಿ ತನ್ನ ಪೂರ್ಣ ಬಲದಿಂದ ಅವನ ಕತ್ತನ್ನು ತಬ್ಬಿಕೊಂಡಳು ಮತ್ತು ಅವನ ಎದೆಯನ್ನು ಆಸರೆಯನ್ನಾಗಿ ಮಾಡಿಕೊಂಡಳು. ನೀನು ನಿಜವಾಗಿಯೂ ನನ್ನ ಪ್ರೀತಿಯನ್ನು ಗೌರವಿಸುವುದಾದರೆ ದಯವಿಟ್ಟು ಈ ಸಂಬಂಧವನ್ನು ನಿರಾಕರಿಸು ಎಂದು ಬೇಡಿಕೊಂಡಳು. ತನ್ವಿ ತನ್ನ ಮಾತಿಗೆ ಬದ್ಧಳಾಗಿದ್ದಳು. ಆದರೆ ಇದು ಅಜಯ್ಗೆ ಎಂದಿಗೂ ಒಪ್ಪಿಗೆಯಾಗದ ವಿಷಯವಾಗಿತ್ತು. ಅವನು ತನ್ವಿಯ ಹಣೆಯ ಮೇಲೆ ಲಘುವಾಗಿ ಮುತ್ತಿಟ್ಟು ಮೆಲ್ಲನೆ ಹೇಳಿದನು, ತನ್ವಿ, ಇದು ನನ್ನ ತಾಯಿಯ ಆಸೆ ಮತ್ತು ಯಾವ ತಾಯಿ ತನ್ನ ಮಗನನ್ನು ಜೀವನದಲ್ಲಿ ಸಂತೋಷವಾಗಿರಲು ಬಯಸುವುದಿಲ್ಲ ಹೇಳು? ನೀನು ತಾಯಿಯಾಗಿಲ್ಲ, ಅದಕ್ಕಾಗಿಯೇ ಬಹುಶಃ ನಿನಗೆ ಈ ನೋವು ಅರ್ಥವಾಗುತ್ತಿಲ್ಲ. ತನ್ವಿ ಆಘಾತ ಮತ್ತು ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ಏನು ಹೇಳಿದೆ? ನಾನು ಬಂಜೆ ಎಂದು ನೀನು ನನಗೆ ಚುಚ್ಚಿ ಮಾತನಾಡುತ್ತಿದ್ದೀಯಾ? ಅವಳ ಮುಖದಲ್ಲಿ ಕೋಪ ಮತ್ತು ದುಃಖದ ಮಿಶ್ರಣವಿತ್ತು. ಯಾವಾಗಲೂ ತನ್ನ ಅತ್ತೆಯ ಬಾಯಿಂದ ಕೇಳುತ್ತಿದ್ದ ಅದೇ ಮಾತುಗಳು ಅಜಯ್ನ ಬಾಯಿಂದಲೂ ಬರುತ್ತವೆ ಎಂದು ಅವಳು ನಂಬಲು ಸಾಧ್ಯವಾಗಲಿಲ್ಲ. ಮದುವೆಯಾಗಿ 6 ವರ್ಷಗಳಾಗಿದ್ದವು. ಆದರೆ ಮಕ್ಕಳಿಲ್ಲದ ಕಾರಣ ಮೊದಲೇ ಈ ಮದುವೆಯನ್ನು ವಿರೋಧಿಸುತ್ತಿದ್ದ ಅತ್ತೆ ರಮಾ ತನ್ವಿಯನ್ನು ಎಂದಿಗೂ ಸಂಪೂರ್ಣವಾಗಿ ಒಪ್ಪಿಕೊಂಡಿರಲಿಲ್ಲ. ತನ್ವಿ ಅಜಯ್ನನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾಳೆ ಎಂದು ಅವರು ನಂಬಿದ್ದರು. ಅಜಯ್ 2ನೇ ಮದುವೆಯಾಗುವಂತೆ ಅವರು ಒತ್ತಡ ಹೇರಲು ಪ್ರಾರಂಭಿಸಿದರು ಮತ್ತು ಈಗ ವಿಷಯ ಎಲ್ಲಿಗೆ ಬಂದಿತ್ತೆಂದರೆ ಅವರು ಹುಡುಗಿಯನ್ನು ಕೂಡ ನೋಡಿದ್ದರು. ಇಂದು ಮದುವೆಯ ದಿನಾಂಕವನ್ನು ನಿಗದಿಪಡಿಸಲು ಹೋಗುವ ದಿನವಾಗಿತ್ತು. ಅತ್ತೆ ಪಾರ್ವತಿದೇವಿ ಅಜಯ್ ತಮ್ಮೊಂದಿಗೆ ಬಂದು ಹುಡುಗಿಯನ್ನು ನೋಡಬೇಕೆಂದು ಬಯಸಿದ್ದರು ಮತ್ತು ಅಜಯ್ ತನ್ನ ತಾಯಿಯ ಮಾತಿಗೆ ಒಪ್ಪಿದ್ದನು. ಇದೇ ಮಾತು ತನ್ವಿಯ ಎದೆಯಾಳಕ್ಕೆ ಚುಚ್ಚಿತ್ತು. ನನ್ನ ಅರ್ಥ ನೀನು ತಿಳಿದುಕೊಂಡ ಹಾಗಿಲ್ಲ ಎಂದು ಅಜಯ್ ಸಮರ್ಥನೆ ನೀಡಲು ಪ್ರಯತ್ನಿಸಿದನು. ಆದರೆ ತನ್ವಿ ಕೋಪದಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದಳು. ಅವಳು ಅಜಯ್ನನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದಳು ಮತ್ತು ಅವನ ಎದೆಯ ಮೇಲೆ ಗುದ್ದಿದಳು. ನೀವು ಗಂಡಸರೆಲ್ಲರೂ ಒಂದೇ ರೀತಿ ಇರುತ್ತೀರಿ. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ನಾನು ಭಾವಿಸಿದ್ದೆ ಎಂದು ಹೇಳುತ್ತಾ ತನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವಳು ವೇಗವಾಗಿ ಕೋಣೆಯಿಂದ ಹೊರಬಂದಳು ಮತ್ತು ಅಜಯ್ ಅವಳ ಬದಲಾಗುತ್ತಿರುವ ಸ್ಥಿತಿಯನ್ನು ನೋಡುತ್ತಾ ಅಲ್ಲಿಯೇ ನಿಂತಿದ್ದನು. ಅಜಯ್ನ ಮನಸ್ಸಿನಲ್ಲಿಯೂ ಮಗುವಿನ ಆಸೆ ಇದ್ದಿದ್ದು ನಿಜ. ಆದರೆ ಈಗ ಅವನು ತನ್ನ ತಾಯಿಯ ಆಸೆಗೆ ತಲೆಬಾಗಿದ್ದನು. ತನ್ವಿ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ದರು. ದೀರ್ಘಕಾಲದವರೆಗೆ ಅಜಯ್ ತನ್ನ ತಾಯಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಶಾಂತಗೊಳಿಸಿದ್ದನು. ಆದರೆ ಈಗ ಅವರು ಅಜಯ್ 2ನೇ ಮದುವೆ ಮಾಡಿಕೊಳ್ಳಲೇಬೇಕೆಂದು ಪಟ್ಟು ಹಿಡಿದಿದ್ದರು. ಅಜಯ್ ಈ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಕೆಲಸದಾಕೆ ಬಂದು, ಸಾಹೇಬರೇ, ದೊಡ್ಡ ಯಜಮಾನತಿ ಕೆಳಗೆ ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿದಳು. ಅಜಯ್ ದೀರ್ಘವಾಗಿ ಉಸಿರು ಬಿಟ್ಟು ತಲೆ ಆಡಿಸಿ ಮೌನವಾಗಿ ಕೋಣೆಯಿಂದ ಹೊರಬಂದನು. ಈಗ ಅವನ ಜೀವನವು ಕೇವಲ ರಾಜಿ, ದುಃಖ ಮತ್ತು ತ್ಯಾಗಗಳ ತಿರುವಿನಲ್ಲಿ ಬಂದು ನಿಂತಿತ್ತು. ಕೆಳಗೆ ಅವನ ತಾಯಿ ಪೂರ್ಣ ತಯಾರಿಯೊಂದಿಗೆ ಅವನಿಗಾಗಿ ಕಾಯುತ್ತಿದ್ದರು. ಅವನು ಅವರೊಂದಿಗೆ ಮೌನವಾಗಿ ಹೊರಬಂದನು.
ಮೇಲಿನ ಕೋಣೆಯ ಬಾಲ್ಕನಿಯಿಂದ ತನ್ವಿ ಅವರ ಕಾರು ಹೊರಗೆ ಹೋಗುವುದನ್ನು ನೋಡಿದಳು. ಆಳವಾದ ನಿಟ್ಟುಸಿರಿನೊಂದಿಗೆ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವಳೊಳಗೆ ಭಾವನೆಗಳ ಬಿರುಗಾಳಿ ಎದ್ದಿತ್ತು. ಅವಳ ಜೀವನವು ಸರಿಪಡಿಸಲಾಗದ ನಷ್ಟದತ್ತ ಸಾಗುತ್ತಿರುವಂತೆ ಭಾಸವಾಯಿತು. ಅವಳು ಜೀವನದಲ್ಲಿ ಏನನ್ನಾದರೂ ಪಡೆದಿದ್ದರೆ ಅದು ಅಜಯ್ ವರ್ಮನ ಪ್ರೀತಿಯನ್ನು ಮಾತ್ರ, ಮತ್ತು ಇಂದು ಆ ಸಾಥ್ ಕೂಡ ಅವಳ ಕೈಯಿಂದ ಜಾರಿಹೋಗುತ್ತಿತ್ತು. ತಾಯಿಯಾಗುವ ಆಸೆಯಲ್ಲಿ ತನ್ವಿ ಯಾವ ಪ್ರಯತ್ನವನ್ನೂ ಮಾಡಿರಲಿಲ್ಲ. ದುಬಾರಿ ಚಿಕಿತ್ಸೆಗಳು, ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳು, ಹರಕೆಗಳು ಎಲ್ಲವನ್ನೂ ಮಾಡಿದ್ದಳು. ಆದರೆ ಈ 6 ವರ್ಷಗಳು ಅವಳನ್ನು ಸಂಪೂರ್ಣವಾಗಿ ನಿರಾಶೆಗೊಳಿಸಿದ್ದವು. ಅವಳ ದೇಹವೇ ಅವಳ ವಿರುದ್ಧ ದಂಗೆ ಎದ್ದಂತಿತ್ತು. ಅಜಯ್ ತನ್ನ ತಾಯಿಯೊಂದಿಗೆ ಆ ಹುಡುಗಿಯ ಮನೆಗೆ ತಲುಪಿದಾಗ ಬಾಗಿಲು ತೆರೆದ ಮುಖಗಳಿಂದ ಇದು ಮಧ್ಯಮ ವರ್ಗದ ಕುಟುಂಬ ಎಂದು ಅವನಿಗೆ ತಿಳಿಯಿತು. ಪಾರ್ವತಿದೇವಿಯ ಮುಂದೆ ಅವರು ಬಾಗಿದ್ದನ್ನು ನೋಡಿದರೆ ಅವರು ಈ ಸಂಬಂಧದಿಂದ ಎಷ್ಟು ಸಂತೋಷ ಮತ್ತು ಕೃತಜ್ಞರಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಅಜಯ್ನ ಮನಸ್ಸಿನಲ್ಲಿ ಪದೇ ಪದೇ ತನ್ವಿಯ ಅಳುವ ಮುಖವೇ ಸುತ್ತುತ್ತಿತ್ತು. ಅವನು ತನ್ನ ತಾಯಿಗೆ ಮನಸ್ಸಿಲ್ಲದಿದ್ದರೂ ಹೌದು ಎಂದು ಹೇಳಿದ್ದರೂ ತನ್ವಿ ಅನುಭವಿಸುತ್ತಿರುವ ನೋವು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಹುಡುಗಿಯ ಚಿಕ್ಕಪ್ಪ ಅವನಿಗೆ ಚಿಕ್ಕಪುಟ್ಟ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮತ್ತು ಅವನು ಮರ್ಯಾದೆಯಿಂದ ಉತ್ತರಿಸುತ್ತಿದ್ದನು. ಅಜಯ್ ಸಂಪೂರ್ಣವಾಗಿ ತನ್ನ ತಾಯಿಯ ಕಣ್ಣಿನ ಕಾವಲಿನಲ್ಲಿ ಇದ್ದನು. ತನ್ನ ದುಃಖವನ್ನು ಹೊರಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ಅಂಜಲಿಯನ್ನು ಕರೆಯಿರಿ. ಅಜಯ್ ಮತ್ತು ಅವಳು ಒಬ್ಬರನ್ನೊಬ್ಬರು ನೋಡಲಿ. ನಂತರ ಎಲ್ಲರ ಸಮ್ಮುಖದಲ್ಲಿ ಮದುವೆಯ ದಿನಾಂಕವನ್ನು ನಿಗದಿಪಡಿಸೋಣ ಎಂದು ಪಾರ್ವತಿದೇವಿ ಅಂತಿಮವಾಗಿ ಹುಡುಗಿಯನ್ನು ಕರೆಯಲು ಹೇಳಿದರು. ಸರಿ, ನಾನೀಗಲೇ ಕರೆದುಕೊಂಡು ಬರುತ್ತೇನೆ ಎಂದು ಅಂಜಲಿಯ ಚಿಕ್ಕಮ್ಮ ಮುಗುಳ್ನಕ್ಕು ಉತ್ತರಿಸಿ ಒಳಗೆ ಹೋದರು. ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಬಂದಾಗ ಅವರೊಂದಿಗೆ 22 ವರ್ಷದ ಮುಗ್ಧ ಹುಡುಗಿ ಇದ್ದಳು. ಅಜಯ್ ತಲೆ ಎತ್ತಿ ಅವಳನ್ನು ನೋಡಿದನು. ದುಂಡಗಿನ ಮುಖ, ಬೆಳ್ಳಗಿನ ಮತ್ತು ಗುಲಾಬಿ ಬಣ್ಣ, ತಿಳಿ ಕೆಂಪು ಕೆನ್ನೆಗಳು, ತೆಳುವಾದ ಗುಲಾಬಿ ತುಟಿಗಳು ಮತ್ತು ಅದರ ಕೆಳಗೆ ಮಿನುಗುವ ಒಂದು ಸಣ್ಣ ಕಪ್ಪು ಮಚ್ಚೆ. ಈ ದೃಶ್ಯವು ಅಜಯ್ನನ್ನು ಕ್ಷಣಾರ್ಧದಲ್ಲಿ ಆಕರ್ಷಿಸಿತು. ಅಂಜಲಿ ಒಳಗೆ ಬರುತ್ತಿದ್ದಂತೆ ಅಜಯ್ನನ್ನು ಒಮ್ಮೆ ನೋಡಿದಳು. ನಂತರ ತಕ್ಷಣ ಕಣ್ಣುಗಳನ್ನು ತಗ್ಗಿಸಿದಳು. ಅದರ ನಂತರ ಅವಳು ತಿರುಗಿ ನೋಡಲಿಲ್ಲ. ಆದರೆ ಅಜಯ್ ನಿರಂತರವಾಗಿ ಅವಳ ಮುಖವನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳು ಕೇವಲ ಅವಳ ತುಟಿಗಳ ಕೆಳಗಿನ ಮಚ್ಚೆಯ ಮೇಲಷ್ಟೇ ಅಲ್ಲ, ಅವಳ ಮುಖದ ಮುಗ್ಧತೆಯ ಮೇಲೂ ನೆಟ್ಟಿದ್ದವು. ತನ್ವಿ ತುಂಬಾ ಸುಂದರವಾಗಿದ್ದಳು, ಆದರೆ ಅಂಜಲಿಯ ಮುಖದಲ್ಲಿ ಕಂಡ ಸರಳತೆ ಮತ್ತು ನಿಜವಾದ ಮುಗ್ಧತೆ ತನ್ವಿಯ ಮುಖದಲ್ಲಿ ಎಂದಿಗೂ ಕಂಡಿರಲಿಲ್ಲ. ಎದುರು ಕುಳಿತಿದ್ದ ಈ ಹುಡುಗಿ ತನ್ನ ಸರಳತೆಯಿಂದಲೇ ಅವನನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಳು. ಅವಳು ಇನ್ನೂ ಅಜಯ್ನ ಕಡೆಗೆ ಕಣ್ಣೆತ್ತಿ ನೋಡದಿರುವುದು ಅವನಿಗೆ ಹೆಚ್ಚು ಆಶ್ಚರ್ಯ ತಂದಿತು. ಅವಳ ಉದ್ದನೆಯ ರೆಪ್ಪೆಗಳ ನೆರಳು ಅವಳ ಮುಖದ ಮೇಲೆ ಬಿದ್ದಿತ್ತು. ಅಂಜಲಿ ನಿಮ್ಮದೇ ಮಗಳು. ನೀವು ಯಾವಾಗ ಬೇಕಾದರೂ ಗೌರವದಿಂದ ಕರೆದುಕೊಂಡು ಹೋಗಬಹುದು ಎಂದು ಅಂಜಲಿಯ ಚಿಕ್ಕಪ್ಪ ಪಾರ್ವತಿದೇವಿಗೆ ಹೇಳಿದಾಗ ಅವರು ಅಜಯ್ನ ಕಡೆ ನೋಡಿದರು. ನಾವು 3 ದಿನಗಳ ನಂತರ ಬರುತ್ತೇವೆ ಮತ್ತು ಸರಳವಾಗಿ ಅಂಜಲಿ ಮತ್ತು ಅಜಯ್ನ ವಿವಾಹ ಮಾಡಿ ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಪಾರ್ವತಿದೇವಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿದರು. ಆದರೆ ಅಜಯ್ ಮೌನವಾಗಿ ಅವರನ್ನು ನೋಡುತ್ತಿದ್ದನು. ತನ್ನ ಮಗ ತನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಲಾರ ಎಂದು ಆಕೆಗೆ ತಿಳಿದಿತ್ತು. ತನ್ನ ಮೇಲೆ ಅಜಯ್ನ ನೋಟದ ಶಾಖವನ್ನು ಅನುಭವಿಸುತ್ತಾ ಅಂಜಲಿಯ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವಳು ತನ್ನ ಮುಂದೆ ಕುಳಿತಿದ್ದ ಆ ಪ್ರಭಾವಶಾಲಿ ವ್ಯಕ್ತಿಯನ್ನು ಕೇವಲ ಒಮ್ಮೆ ನೋಡಿದ್ದಳು. ಮತ್ತೆ ನೋಡುವ ಧೈರ್ಯ ಅವಳಿಗೆ ಬರಲಿಲ್ಲ. ಅವರು ಹೋಗಲು ಎದ್ದಾಗ ಅಂಜಲಿ ಮತ್ತೊಮ್ಮೆ ಕಣ್ಣೆತ್ತಿ ಅಜಯ್ ವರ್ಮನನ್ನು ನೋಡಿದಳು. ಅಜಯ್ ಕೂಡ ಅವಳನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿನ ಆಸಕ್ತಿಯನ್ನು ಗಮನಿಸಿ ಅಂಜಲಿ ತಕ್ಷಣವೇ ಕಣ್ಣುಗಳನ್ನು ತಗ್ಗಿಸಿದಳು. ಅವಳಿಗೆ ಸ್ವಲ್ಪ ನಾಚಿಕೆ ಮತ್ತು ಮುಜುಗರವಾಯಿತು. ಅಜಯ್ ಅವಳ ಬಗ್ಗೆ ಏನೂ ಯೋಚಿಸುತ್ತಿರಬಹುದು ಎಂದು ಅವಳು ಅಂದುಕೊಂಡಳು. ಆದರೆ ಅವಳ ಈ ವರ್ತನೆಗೆ ಅಜಯ್ ಮುಗುಳ್ನಕ್ಕನು. ಅವಳು ತುಂಬಾ ನಾಚಿಕೆ ಸ್ವಭಾವದವಳು ಎಂಬುದು ಖಚಿತವಾಗಿತ್ತು. ಅವರು ಕಾರಿನಲ್ಲಿ ಹಿಂತಿರುಗುತ್ತಿದ್ದಾಗ ಪಾರ್ವತಿದೇವಿ ತನ್ನ ಮಗ ಮೌನವಾಗಿರುವುದನ್ನು ನೋಡಿ ಬಹುಶಃ ಅಜಯ್ಗೆ ಹುಡುಗಿ ಇಷ್ಟವಾಗಲಿಲ್ಲವೇನೋ ಎಂದು ಅನುಮಾನಿಸಿದರು. ಏನಾಯ್ತು ಅಜಯ್, ನಿನಗೆ ಅಂಜಲಿ ಇಷ್ಟವಾಗಲಿಲ್ಲವೇ ಎಂದು ಪ್ರೀತಿಯಿಂದ ಕೇಳಿದರು. ಅಮ್ಮ, ಅದು ನಿಮ್ಮ ಆಯ್ಕೆ, ನನಗೆ ಹೇಗೆ ಆಕ್ಷೇಪಣೆ ಇರಲು ಸಾಧ್ಯ ಎಂದು ಮಗನ ಬಾಯಿಂದ ಕೇಳಿ ಅವರ ಮನಸ್ಸಿಗೆ ಸಮಾಧಾನವಾಯಿತು. ಆದರೆ ಅಜಯ್ ಇನ್ನೂ ಆ ಹುಡುಗಿಯ ಮುಗ್ಧತೆಯ ಪ್ರಭಾವದಿಂದ ಹೊರಬಂದಿರಲಿಲ್ಲ. ತಾನು ತನ್ವಿಗಿಂತ ಹೆಚ್ಚಾಗಿ ಯಾರನ್ನೂ ಇಷ್ಟಪಡಲು ಸಾಧ್ಯವಿಲ್ಲ ಎಂದು ಅವನು ಯಾವಾಗಲೂ ಅಂದುಕೊಳ್ಳುತ್ತಿದ್ದನು. ಆದರೆ ಒಂದು ಕ್ಷಣ ಅವನ ಹೃದಯದಲ್ಲಿ ಬಂಡಾಯವೊಂದು ಹುಟ್ಟಿಕೊಂಡಿತು. ತನ್ವಿ ಯಾವಾಗಲೂ ಅವನ ಮೊದಲ ಆಯ್ಕೆಯಾಗಿರುತ್ತಾಳೆ ಎಂಬುದರಲ್ಲಿ ಅನುಮಾನವಿರಲಿಲ್ಲ. ಆದರೆ ದಿನನಿತ್ಯದ ಜಗಳಗಳು ಅವನನ್ನು ಸುಸ್ತಾಗಿಸಿದ್ದವು. ಈಗ ಅಂಜಲಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಕಷ್ಟದ ಕೆಲಸವಾಗಿತ್ತು. ತನ್ವಿ ತನ್ನ ಕೋಣೆಯಲ್ಲಿಯೇ ಬಂಧಿಯಾಗಿದ್ದಳು. ಅತ್ತು ಅವಳು ತನ್ನನ್ನು ತಾನು ಹಿಂಸಿಸಿಕೊಂಡಿದ್ದಳು.
ಅವಳು ತನ್ನ ತಾಯಿಯೊಂದಿಗೆ ಮಾತನಾಡಿದ್ದಳು ಮತ್ತು ಎಲ್ಲವನ್ನೂ ಬಿಟ್ಟು ಹಿಂತಿರುಗಿ ಬರುವಂತೆ ತಾಯಿ ಸಲಹೆ ನೀಡಿದ್ದರು. ಆದರೆ ಅವಳು ಅಜಯ್ನನ್ನು ಅವನ ತಾಯಿಯ ಕರುಣೆಗೆ ಬಿಟ್ಟು ಹಿಂತಿರುಗಲು ಸಿದ್ಧವಿರಲಿಲ್ಲ. ತನ್ವಿ ಅಜಯ್ನನ್ನು ತೊರೆದು ಹೋದರೆ ಅಜಯ್ ಎಂದಿಗೂ ಅವಳವನಾಗುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಏನೇ ಆದರೂ ಇಲ್ಲೇ ಇದ್ದು ತನ್ನ ಪಾಲಿನ ಹೋರಾಟವನ್ನು ನಡೆಸಬೇಕೆಂದು ಅವಳು ನಿರ್ಧರಿಸಿದ್ದಳು. ಅಜಯ್ ಹಿಂತಿರುಗಿದನು, ಆದರೆ ತನ್ವಿ ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಳು. ಅವಳು ಅವನೊಂದಿಗೆ ಮಾತನಾಡಲು ಇಷ್ಟಪಡಲಿಲ್ಲ. ಅಜಯ್ ಅವಳ ಮೌನ ಮತ್ತು ಕೋಪವನ್ನು ಗಮನಿಸಿದನು, ಆದರೆ ಅವನು ಅವಳನ್ನು ಸಮಾಧಾನಪಡಿಸಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ತಾನು ಪ್ರಯತ್ನಿಸಿದರೂ ತನ್ವಿಯನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಸದ್ಯಕ್ಕೆ ಅವನ ಹೃದಯ ಮತ್ತು ಮನಸ್ಸಿನ ಮೇಲೆ ಅಂಜಲಿಯ ಚಿತ್ರಣ ಎಷ್ಟರ ಮಟ್ಟಿಗೆ ಆವರಿಸಿತ್ತು ಎಂದರೆ ಅವನೇ ಗೊಂದಲಕ್ಕೀಡಾಗಿದ್ದನು. ಆ ಹುಡುಗಿಯನ್ನು ಭೇಟಿಯಾದ ನಂತರ ತಾನು ತುಂಬಾ ಸಂತೋಷವಾಗಿದ್ದೇನೆ ಎಂಬುದು ತನ್ವಿಗೆ ತಿಳಿಯಬಾರದು ಎಂದು ಅವನು ಬಯಸಿದ್ದನು. ತಾನು ಈ ಸಂಬಂಧವನ್ನು ಕೇವಲ ಅನಿವಾರ್ಯತೆಗಾಗಿ ಮತ್ತು ವಾರಸುದಾರನಿಗಾಗಿ ಮಾತ್ರ ಒಪ್ಪಿಕೊಂಡಿದ್ದೇನೆ ಎಂದು ತನ್ವಿ ಭಾವಿಸಬೇಕೆಂದು ಅವನು ಬಯಸಿದ್ದನು. ಅಂಜಲಿಯ ಮನೆಯಲ್ಲಿ ಅವಳ ಚಿಕ್ಕಮ್ಮ ಸಂತೋಷದಿಂದ ಉಬ್ಬಿ ಹೋಗಿದ್ದರು. ಅಜಯ್ನ ತಾಯಿಯ ಮುಂದೆ ಮಲಗುವಷ್ಟು ವಿನಯ ತೋರಿಸುತ್ತಿದ್ದರು. ಅರೆ ಅಂಜಲಿ, ನೀನು ತುಂಬಾ ಅದೃಷ್ಟವಂತೆ. ನಿನಗೆ ಇಷ್ಟು ದೊಡ್ಡ ಪೊಲೀಸ್ ಅಧಿಕಾರಿ ಸಿಗುತ್ತಿದ್ದಾನೆ. ಇಷ್ಟು ಶ್ರೀಮಂತರು ನೀನು ನಿನ್ನ ಜೀವನದಲ್ಲಿ ಇಷ್ಟು ಸಂಪತ್ತನ್ನು ನೋಡಿರಲಿಕ್ಕಿಲ್ಲ ಎಂದು ಅವರು ಅಂಜಲಿಗೆ ಹೇಳುತ್ತಿದ್ದರು. ಹುಡುಗನಿಗೆ ಈಗಾಗಲೇ ಮದುವೆಯಾಗಿದೆ ಎಂದು ತಿಳಿದಾಗ ಅವರು ಅಂಜಲಿಯನ್ನು ಆಯ್ಕೆ ಮಾಡಿದ್ದರು. ಪಾರ್ವತಿದೇವಿ ಅವರಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದರು ಮತ್ತು ಅಂಜಲಿಯ ಚಿಕ್ಕಮ್ಮನಿಗೆ ಇದಕ್ಕಿಂತ ಹೆಚ್ಚೇನು ಬೇಕಿತ್ತು? ಸಮಾಜದಲ್ಲಿ ಅನಾಥ ಹುಡುಗಿಗೆ ಒಳ್ಳೆಯ ಮನೆ ತೋರಿಸಿದ್ದಾರೆ ಎಂಬ ಹೆಸರು ಬರುತ್ತಿತ್ತು, ಹಣವೂ ಸಿಗುತ್ತಿತ್ತು. ಪಾರ್ವತಿದೇವಿ ಕೇವಲ ತನ್ವಿಯನ್ನು ಹೊಟ್ಟೆಕಿಚ್ಚುಪಡಿಸಲೆಂದೇ ಅಂಜಲಿಗಾಗಿ ದುಬಾರಿ ಒಡವೆಗಳು ಮತ್ತು ಬಟ್ಟೆಗಳನ್ನು ಖರೀದಿಸಿದರು. ಮದುವೆಯ ದಿನ ಅಜಯ್ ತಯಾರಾಗಲು ಹೇಳಿದರು. ಅಜಯ್ ತನ್ವಿ ತನ್ನೊಂದಿಗೆ ಬರಬೇಕೆಂದು ಬಯಸಿದ್ದನು, ಆದರೆ ತನ್ವಿ ಅಂದಿನಿಂದ ತನ್ನ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ. ಆ ಕ್ಷಣದಲ್ಲಿ ಅವನ ಕನಸುಗಳು ಗಾಜಿನಂತೆ ಒಡೆದು ಚೂರಾಗಿದ್ದವು. ಪುರುಷನಿಗೆ ಎರಡನೇ ಮದುವೆಯಾಗಲು ಅನುಮತಿ ಇದ್ದರೂ ಒಬ್ಬ ಸ್ತ್ರೀ ತನ್ನ ಗಂಡನನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದು ಅತ್ಯಂತ ಕಷ್ಟದ ವಿಷಯ. ಅಜಯ್ ಕಲ್ಲಾದ ಮನಸ್ಸಿನಿಂದ ತಯಾರಾಗುತ್ತಿದ್ದರೂ ಅಂಜಲಿ ತನ್ನ ಜೀವನಕ್ಕೆ ಬರುವ ಬಗ್ಗೆ ಒಂದು ಸಣ್ಣ ಆಸೆ ಅವನಲ್ಲಿ ಮೂಡಿತ್ತು. ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ಅಜಯ್ನ ಮುಖದಲ್ಲಿ ಸಣ್ಣ ಮುಗುಳ್ನಗೆ ಮೂಡಿತು. ಬಾಗಿಲಲ್ಲಿ ನಿಂತಿದ್ದ ತನ್ವಿ ಅವನ ಕಣ್ಣುಗಳಲ್ಲಿನ ಭಾವನೆಯನ್ನು ಗುರುತಿಸಿದಳು. ಅಜಯ್ ಅವಳ ಕಡೆಗೆ ನೋಡಿದನು ಮತ್ತು ಒಂದು ಕ್ಷಣ ಅವಳ ಮೇಲೆ ಕರುಣೆ ಉಕ್ಕಿತು. ಅವನು ಅವಳ ಭುಜದ ಮೇಲೆ ಕೈ ಇಟ್ಟು, ತನ್ವಿ, ನನ್ನ ಅನಿವಾರ್ಯತೆಯನ್ನು ಅರ್ಥಮಾಡಿಕೋ ಎಂದನು. ತನ್ವಿ ಅವನ ಕೈಯನ್ನು ಕೊಡವಿದಳು. ನಾನು ಈ ಸುಳ್ಳು ಭರವಸೆಗಳಲ್ಲಿ ಬದುಕಲಾರೆ. ನನಗೆ ಇನ್ನೂ ಯಾವುದೇ ಸಮಾಧಾನ ಹೇಳಬೇಡ ಎಂದು ಹೇಳಿ ಹಾಸಿಗೆಯ ಮೇಲೆ ಕುಳಿತಳು. ಅಜಯ್ ವಿಷಾದದಿಂದ ಅವಳ ಕಣ್ಣೀರು ತುಂಬಿದ ಮುಖವನ್ನು ನೋಡಿದನು. ತನ್ವಿ ಗಟ್ಟಿ ಧ್ವನಿಯಲ್ಲಿ, ಸರಿ, ನೀನು ಹೋಗು, ನಂತರ ಏನಾಗುತ್ತದೆಯೋ ನಾನು ನೋಡಿಕೊಳ್ಳುತ್ತೇನೆ ಎಂದಳು. ತನ್ವಿಯ ಬಾಯಿಂದ ಹೋಗಲು ಅನುಮತಿ ಸಿಕ್ಕಿದ ತಕ್ಷಣ ಅವನು ಬೇರೇನೂ ಮಾತನಾಡದೆ ಕೋಣೆಯಿಂದ ಹೊರಬಂದನು. ಅವನ ಮದುವೆಗೆ ಕೆಲವು ಆಪ್ತರು ಮತ್ತು ಸ್ನೇಹಿತರನ್ನು ಕರೆಯಲಾಗಿತ್ತು. 2 ಕಾರುಗಳಲ್ಲಿ ಸಣ್ಣ ಮೆರವಣಿಗೆಯೊಂದಿಗೆ ಅವರು ಅಂಜಲಿಯ ಮನೆಯ ಕಡೆಗೆ ಹೊರಟರು. ಅಂಜಲಿ ಪಾರ್ಲರ್ನಿಂದ ತಯಾರಾಗಿ ಬಂದಿದ್ದಳು. ಜೀವನದಲ್ಲಿ ಮೊದಲ ಬಾರಿಗೆ ಮೇಕಪ್ ಮಾಡಿಕೊಂಡಿದ್ದಳು ಮತ್ತು ಅದರಿಂದಾಗಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ತನ್ನ ಅಂಗೈಯಲ್ಲಿ ಅಜಯ್ ಹೆಸರನ್ನು ನೋಡಿ ಅವಳ ಮುಖದಲ್ಲಿ ನಾಚಿಕೆಯ ನಗು ಮೂಡಿತು. ದುಬಾರಿ ಒಡವೆಗಳು ಮತ್ತು ಮೇಕಪ್ನಿಂದಾಗಿ ಅಂಜಲಿಯ ರೂಪವೇ ಬದಲಾಗಿತ್ತು. ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳೆಂದರೆ ನೋಡುವವರು ಅವಳು ಅಜಯ್ನನ್ನು ಹುಚ್ಚನನ್ನಾಗಿ ಮಾಡುತ್ತಾಳೆ ಎಂದು ಹೇಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಮೆರವಣಿಗೆ ತಲುಪಿತು ಮತ್ತು ವಿವಾಹ ಸಮಾರಂಭ ಪ್ರಾರಂಭವಾಯಿತು. ಅಂಜಲಿಯ ಮುಖದ ಮೇಲೆ ಮುಸುಕು ಹಾಕಲಾಗಿತ್ತು ಮತ್ತು ಅವಳನ್ನು ಮಂಟಪಕ್ಕೆ ಕರೆತರಲಾಯಿತು. ಅಲ್ಲಿ ಅಜಯ್ ತನ್ನ ಪ್ರಭಾವಶಾಲಿ ವ್ಯಕ್ತಿತ್ವದೊಂದಿಗೆ ಹಾಜರಿದ್ದನು. ಅಂಜಲಿ ಬಂದ ತಕ್ಷಣ ಮದುವೆಯ ಮಂತ್ರಗಳು ಮೊಳಗಿದವು. ಸಹಿ ಹಾಕಿದ ನಂತರ ಆಶೀರ್ವಾದ ನಡೆಯಿತು ಮತ್ತು ಧರ್ಮದ ಪ್ರಕಾರ ಅವರು ಒಬ್ಬರಿಗೊಬ್ಬರು ಪತಿಪತ್ನಿಯಾದರು. ಎಲ್ಲರ ಹಾರೈಕೆಗಳೊಂದಿಗೆ ಅವಳು ಆ ಮನೆಯಿಂದ ಬೀಳ್ಕೊಟ್ಟಳು. ಕಾರಿನ ಕನ್ನಡಿಯಿಂದ ಇಣುಕಿ ನೋಡುತ್ತಾ ಅಜಯ್ ಅನೇಕ ಬಾರಿ ಅಂಜಲಿಯ ಸುಂದರ ರೂಪವನ್ನು ನೋಡಿದ್ದನು. ಅವಳು ನಿಜವಾಗಿಯೂ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಸೌಂದರ್ಯವು ಮೊದಲಿಗಿಂತ ಹೆಚ್ಚು ಅರಳಿದಂತಿತು ಮತ್ತು ಅಜಯ್ಗೆ ಈಗ ಒಂದು ಕ್ಷಣವೂ ಕಾಯುವುದು ಕಷ್ಟವಾಗುತ್ತಿತ್ತು. ಆದಷ್ಟೂ ಬೇಗ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಜಗತ್ತನ್ನೇ ಮರೆಯಲು ಅವನು ಬಯಸಿದ್ದನು. ಮನೆಗೆ ತಲುಪಿದಾಗ ಯಾವುದೇ ವಿಶೇಷ ಸ್ವಾಗತ ಅಥವಾ ಆಚರಣೆಗಳು ನಡೆಯಲಿಲ್ಲ. ಒಂದು ಕೋಣೆ ಈಗಾಗಲೇ ಅಜಯ್ ಮತ್ತು ತನ್ವಿಯದ್ದಾಗಿತ್ತು. ಇನ್ನೊಂದು ಅಂಜಲಿಗಾಗಿ ನಿರ್ಧರಿಸಲಾಗಿತ್ತು. ಮದುವೆಯ ದಿಬ್ಬಣ ಮನೆಗೆ ತಲುಪಿದರೂ ತನ್ವಿ ಒಮ್ಮೆಯೂ ಹೊರಗೆ ಬಂದು ನೋಡುವ ಸೌಜನ್ಯ ತೋರಲಿಲ್ಲ. ಪಾರ್ವತಿದೇವಿ ಕೆಲಸದವಳ ಮೂಲಕ ಅಂಜಲಿಯನ್ನು ಅವಳ ಕೋಣೆಗೆ ಕಳುಹಿಸಿದರು.
ಕೋಣೆಯಲ್ಲಿ ಯಾವುದೇ ರೀತಿಯ ಅಲಂಕಾರ ಮಾಡದಿರುವುದನ್ನು ಕಂಡು ಅಂಜಲಿ ಆಶ್ಚರ್ಯಚಕಿತಳಾದಳು. ಆದರೂ ಈ ಕೋಣೆ ಅವಳಿಗೆ ಬಹಳ ಅಮೂಲ್ಯವಾಗಿತ್ತು. ಅವಳು ಹಾಸಿಗೆಯ ಮೇಲೆ ಕುಳಿತು ಮುಂಬರುವ ಕ್ಷಣಗಳಿಗಾಗಿ ಕಾತುರದಿಂದ ಕಾಯುತ್ತಿದ್ದಳು. ಇಂದು ಅಜಯ್ ಅವಳಿಗೆ ಮೊದಲಿಗಿಂತ ಹೆಚ್ಚು ತನ್ನವನೆಂದು ಭಾಸವಾಗುತ್ತಿದ್ದನು. ಮುಂಬರುವ ಸಮಯದ ಆತಂಕವು ಅವಳ ಹೃದಯ ಬಡಿತವನ್ನು ಹೆಚ್ಚಿಸುತ್ತಿತ್ತು. ಅವಳ ಅಂಗೈಗಳು ಪದೇ ಪದೇ ಬೆವರುತ್ತಿದ್ದವು. ಆಗ ಕೋಣೆಯ ಬಾಗಿಲು ತೆರೆಯಿತು. ಅಜಯ್ ಒಳಗೆ ಬಂದನು. ಒಳಗೆ ಬರುತ್ತಿದ್ದಂತೆ ಅವನು ಅಂಜಲಿಯ ಮೇಲೆ ಒಂದು ನೋಟ ಬೀರಿದನು ಮತ್ತು ಅಜಯ್ ಮುಖದಲ್ಲಿ ಮುಗುಳ್ನಗೆ ಅರಳಿತು. ಅವನ ನಗುವನ್ನು ಕಂಡು ಅಂಜಲಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವಳ ಕಣ್ಣುಗಳು ಅಜಯ್ನನ್ನು ಸಂಧಿಸಿದ ತಕ್ಷಣ ಅವಳ ಮುಖದಲ್ಲಿ ಅನೇಕ ಭಾವನೆಗಳು ಮೂಡಿದವು. ಅವನು ಹಾಸಿಗೆಯ ಮೇಲೆ ಅವಳ ಎದುರು ಬಂದು ಕುಳಿತನು. ಮೊಣಕೈ ಊರಿ ಅವಳ ಮುಖವನ್ನು ನೋಡುತ್ತಿದ್ದನು. ಅದರಲ್ಲಿ ಪ್ರೀತಿ ತುಂಬಿತ್ತು. ತುಟಿಗಳ ಕೆಳಗೆ ಇದ್ದ ಮಚ್ಚೆ ಅಜಯ್ನನ್ನು ಮೊದಲ ನೋಟದಲ್ಲೇ ಆಕರ್ಷಿಸಿತ್ತು. ಅಜಯ್ ಮೆಲ್ಲನೆ ಕೈಚಾಚಿ ಆ ಮಚ್ಚೆಯನ್ನು ಮುಟ್ಟಿದನು. ಅಂಜಲಿ ಮತ್ತಷ್ಟು ಮುದುಡಿಕೊಂಡಳು. ನೀನು ಇಷ್ಟು ಸುಂದರವಾಗಿರುತ್ತೀಯ ಎಂದು ನಾನು ಅಂದುಕೊಂಡಿರಲಿಲ್ಲ. ಅಜಯ್ನ ಆಳವಾದ ದನಿ ಅಂಜಲಿಯನ್ನು ತಲೆ ಎತ್ತಿ ನೋಡುವಂತೆ ಮಾಡಿತು. ಅವಳ ಎದೆಬಡಿತ ಹೆಚ್ಚಾಯಿತು. ಏನು ಉತ್ತರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಕೇವಲ ಒಂದು ಸಣ್ಣ ಮುಗುಳ್ನಗೆಯೊಂದಿಗೆ ಅವಳು ಮತ್ತೆ ಕಣ್ಣುಗಳನ್ನು ತಗ್ಗಿಸಿದಳು. ಅಜಯ್ ಜೇಬಿನಿಂದ ಒಂದು ಸಣ್ಣ ಉಡುಗೊರೆಯನ್ನು ತೆಗೆದು ಅವಳ ಕಡೆಗೆ ನೀಡಿದನು. ಅಂಜಲಿ ಸಂಕೋಚದಿಂದಲೇ ಉಡುಗೊರೆಯನ್ನು ತೆಗೆದುಕೊಂಡು ಮೃದುವಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡಳು. ಇಂದು ನಮ್ಮ ಮೊದಲ ರಾತ್ರಿ. ಈ ಸಂದರ್ಭದಲ್ಲಿ ನಿನಗೆ ಏನಾದರೂ ವಿಶೇಷವೆಂದು ಅನ್ನಿಸುತ್ತಿರಬಹುದು ಅಲ್ವಾ? ಅಜಯ್ ಆಸಕ್ತಿಯಿಂದ ಕೇಳಿದನು. ಅವನ ಮಾತನ್ನು ಕೇಳಿ ಅಂಜಲಿ ಇನ್ನೂ ನಾಚಿಕೊಂಡಳು. ಆ ವ್ಯಕ್ತಿ ಮಿತಿಗಿಂತ ಹೆಚ್ಚು ಆಕರ್ಷಕ ಮತ್ತು ಮನಸೆಳೆಯುವವನಾಗಿದ್ದನು. ನಾನು ನಿನಗೆ ಹೇಗೆ ಕಾಣಿಸುತ್ತಿದ್ದೇನೆ? ಅವನು ಅಂಜಲಿಯ ಕೈ ಹಿಡಿಯುತ್ತಾ ಮೃದುವಾಗಿ ಕೇಳಿದನು. ಅಂಜಲಿಯ ಬೆರಳುಗಳ ನಡುಕ ಅವಳ ಆಂತರಿಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತಿತ್ತು. ಹೌದು, ನೀವು. ಅವಳು ತಡೆದಳು. ನಂತರ ಮೆಲ್ಲನೆ ಹೇಳಿದಳು, ನೀವು ತುಂಬಾ ಸುಂದರವಾಗಿದ್ದೀರಿ. ಅವಳ ಮಾತಿನ ಮುಗ್ಧತೆಯನ್ನು ಕೇಳಿ ಅಜಯ್ ಮುಖದಲ್ಲಿ ಸಂತೋಷದ ಅಲೆ ಎದ್ದಿತು. ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಸ್ವಲ್ಪ ಮುಂದೆ ಬಂದನು, ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಡಲು ಬಯಸುವಂತೆ. ಆದರೆ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ಜೋರಾಗಿ ಬಡಿಯಲ್ಪಟ್ಟಿತು. ಅಂಜಲಿ ಬೆಚ್ಚಿಬಿದ್ದಳು. ಅವಳು ಭಯದ ಕಣ್ಣುಗಳಿಂದ ಬಾಗಿಲಿನ ಕಡೆಗೆ ನೋಡಿದಳು. ಅಜಯ್ ಮುಖದಲ್ಲೂ ಆತಂಕ ಆವರಿಸಿತು. ಬಾಗಿಲು ತೆರೆದಾಗ ಎದುರಿಗೆ ನಿಂತಿದ್ದ ತನ್ವಿಯನ್ನು ನೋಡಿ ಅವನು ದಂಗಾದನು. ಅವನು ಬಾಗಿಲು ಮುಚ್ಚಿ ಹೊರಗೆ ಹೋಗಲು ಪ್ರಯತ್ನಿಸಿದನು. ಆದರೆ ತನ್ವಿ ಅವನನ್ನು ಒಂದು ಬದಿಗೆ ತಳ್ಳಿ ಒಳಗೆ ಬಂದಳು. ಅವಳ ಕಣ್ಣುಗಳು ಅಂಜಲಿಯ ಮೇಲೆ ನೆಟ್ಟಿದ್ದವು. ಒಂದು ಕ್ಷಣ ಅವಳು ಸ್ತಬ್ಧಳಾದಳು. ಅವಳು ಅಂದುಕೊಂಡಿದ್ದಕ್ಕಿಂತ ವಿಭಿನ್ನವಾದ ದೃಶ್ಯ ಅಲ್ಲಿತ್ತು. ಅಲ್ಲಿ ಒಬ್ಬ ಮಧ್ಯವಯಸ್ಕ ಮಹಿಳೆ ಇರಬಹುದೆಂದು ಅವಳು ಭಾವಿಸಿದ್ದಳು. ಆದರೆ ಅಲ್ಲಿ 22 ವರ್ಷದ ಮುಗ್ಧ ಮತ್ತು ಸರಳವಾದ ಹುಡುಗಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಮುಗ್ಧತೆ ಎದ್ದು ಕಾಣುತ್ತಿತ್ತು. ತನ್ವಿಯ ಹೊಟ್ಟೆ ಒಳಗೊಳಗೆ ಉರಿಯಲಾರಂಭಿಸಿತು. ನೀನು ಇಲ್ಲಿ ಹೀಗೆ ಮುದುಡಿಕೊಂಡು ಯಾರ ದಾರಿ ಕಾಯುತ್ತಿದ್ದೀಯಾ? ಅಂಜಲಿ ಭಯಪಟ್ಟಳು. ಈ ಹೆಂಗಸು ಯಾರು ಮತ್ತು ಇಷ್ಟು ಕೋಪದಿಂದ ಏಕೆ ಮಾತನಾಡುತ್ತಿದ್ದಾಳೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಸಹಾಯಕ್ಕಾಗಿ ಅಜಯ್ನ ಕಡೆಗೆ ನೋಡಿದಳು. ಆದರೆ ಅವನು ತನ್ವಿಯ ಮುಂದೆ ಮೌನವಾಗಿ ನಿಂತಿದ್ದನು. ತನ್ವಿ ಬೆರಳು ತೋರಿಸಿ ಅಂಜಲಿಯ ಕಡೆಗೆ ಕಠಿಣ ಸ್ವರದಲ್ಲಿ ಹೇಳಿದಳು, ನಾನು ನಿನಗೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತೇನೆ. ಅಜಯ್ ನನಗೆ ಮಾತ್ರ ಸೇರಿದವನು. ನಾನು ಇವನ ಮೊದಲ ಹೆಂಡತಿ ಮತ್ತು ನೀನು ಯಾವಾಗಲೂ ಎರಡನೆಯವಳಾಗಿಯೇ ಇರುತ್ತೀಯಾ? ಅರ್ಥವಾಯಿತೆ? ಅಂಜಲಿ ಹೆದರಿ ಅಜಯ್ನನ್ನು ನೋಡಿದಳು. ಅವಳ ಕಾಲ ಕೆಳಗಿನ ಭೂಮಿ ಸರಿದಂತಾಯಿತು. ಅವಳು ಪೂರ್ತಿಯಾಗಿ ಮುರಿದು ಬಿದ್ದಳು. ಸ್ವಲ್ಪ ಸಮಯದ ಮೊದಲು ಅವಳ ಸೌಂದರ್ಯವನ್ನು ಹೊಗಳಿದ, ಮೊದಲ ರಾತ್ರಿಯ ಉಡುಗೊರೆ ನೀಡಿದ, ಪ್ರೀತಿಯ ಮಾತುಗಳನ್ನಾಡಿದ ಆ ವ್ಯಕ್ತಿ ಈಗಾಗಲೇ ಬೇರೆಯವರಾಗಿದ್ದರು. ತನ್ವಿ, ಬಾ ಹೊರಗೆ ಹೋಗಿ ಮಾತನಾಡೋಣ, ಅಜಯ್ ಹತ್ತಿರ ಬಂದು ಮೃದುವಾಗಿ ಹೇಳಿದನು. ಆದರೆ ತನ್ವಿ ವೇಗವಾಗಿ ನಡೆಯುತ್ತಾ ಅಂಜಲಿಯನ್ನು ಮತ್ತೊಮ್ಮೆ ಗುರಾಯಿಸಿ ಕೋಣೆಯಿಂದ ಹೊರಗೆ ಹೋದಳು. ಅಜಯ್ ಅವಳ ಹಿಂದೆ ಓಡಿದನು. ಇದೇನು ತನ್ವಿ? ಇಂದು ನಮ್ಮ ಮೊದಲ ರಾತ್ರಿ ಮತ್ತು ನೀನು. ನನಗೆ ಆಶ್ಚರ್ಯವಾಗುತ್ತಿದೆ ಅಜಯ್. ತನ್ವಿಯ ದನಿಯಲ್ಲಿ ನಡುಕವಿತ್ತು. ನನ್ನನ್ನು ನೋವಿನಲ್ಲಿ ಬಿಟ್ಟು ನೀನು ಆ ಹುಡುಗಿಯೊಂದಿಗೆ ಮೊದಲ ರಾತ್ರಿ ಆಚರಿಸಲು ಹೋಗುತ್ತಿದ್ದೀಯಾ? ಅಜಯ್ ಕೋಪದಿಂದ ಅವಳ ಕೈ ಹಿಡಿದನು. ನಾನು ಇದನ್ನೆಲ್ಲ ಇಷ್ಟಪಟ್ಟು ಮಾಡುತ್ತಿಲ್ಲ. ಸಮಯದ ಅನಿವಾರ್ಯತೆ. ಈಗ ನೀನು ನಿನ್ನ ಕೋಣೆಗೆ ಹೋಗಬೇಕು. ತನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಇಲ್ಲ ಅಜಯ್, ನಾನು ನನ್ನ ಕೋಣೆಗೆ ಹೋಗುವುದಿಲ್ಲ. ಇಂದು ರಾತ್ರಿ ನೀನು ನನ್ನೊಂದಿಗೆ ಇರಬೇಕು. ಅಜಯ್, ಇದು ನನ್ನ ಷರತ್ತು. ತನ್ವಿಯ ದನಿಯಲ್ಲಿ ನಿರ್ಧಾರದ ಕಠಿಣತೆ ಇತ್ತು. ಅಜಯ್ ಅಪನಂಬಿಕೆಯಿಂದ ಅವಳನ್ನು ನೋಡಿದನು. ಅವಳು ಏನು ಹೇಳುತ್ತಿದ್ದಾಳೆ ಎಂಬುದೇ ಅವನಿಗೆ ಅರ್ಥವಾಗದಂತಾಯಿತು.
ಹುಚ್ಚಿಯಾಗಿದ್ದೀಯಾ ತನ್ವಿ? ಇಂದು ಅವಳ ಮೊದಲ ರಾತ್ರಿ. ಅವಳು ಏನು ಅಂದುಕೊಳ್ಳುತ್ತಾಳೆ ಎಂಬ ಬಗ್ಗೆ ನನಗೇನೂ ಚಿಂತೆಯಿಲ್ಲ ಅಜಯ್. ತನ್ವಿಯ ದನಿ ನಡುಗುತ್ತಿತ್ತು, ಆದರೆ ಅದರಲ್ಲಿ ಭಾವನೆಗಳ ಬಿರುಗಾಳಿ ಇತ್ತು. ನನಗೆ ಕೇವಲ ನೀನು ಬೇಕು, ನೀನು ಮಾತ್ರ. ಅಜಯ್ಗೆ ಅವಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ಅನ್ನಿಸಿತು. ಬೇರೆ ದಾರಿ ಇಲ್ಲದೆ ಮನಸ್ಸಿಲ್ಲದ ಮನಸ್ಸಿನಿಂದ ಅವನು ಅವಳೊಂದಿಗೆ ಹೋಗಲು ನಿರ್ಧರಿಸಿದನು. ಆದರೆ ಅವನ ಹೃದಯದಲ್ಲಿ ಬೇರೆಯದೇ ನಡೆಯುತ್ತಿತ್ತು. ಅವನು ದುಃಖದಿಂದ ತನ್ವಿಯ ಕೋಣೆಗೆ ಪ್ರವೇಶಿಸಿದಾಗ ತನ್ವಿ ತಕ್ಷಣ ಅವನನ್ನು ಅಪ್ಪಿಕೊಂಡಳು. ಆದರೆ ಅಜಯ್ಗೆ ಕೇವಲ ಕಿರಿಕಿರಿ ಉಂಟಾಗುತ್ತಿತ್ತು. ತನ್ವಿ ಅವನ ಹತ್ತಿರ ಬರುತ್ತಿದ್ದಳು, ಆದರೆ ಅವನ ಮನಸ್ಸು ಅಂಜಲಿಯಲ್ಲಿಯೇ ಸಿಲುಕಿಕೊಂಡಿತ್ತು. ಅವನು ಅವಳನ್ನು ಪಡೆಯಲು ಬಯಸಿದ್ದನು, ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಳ್ಳಲು ಬಯಸಿದ್ದನು. ಆದರೆ ಆಲೋಚನೆಗಳನ್ನು ಬದಿಗಿಟ್ಟು ಅವನು ತನ್ನನ್ನು ತನ್ವಿಯ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದನು ಮತ್ತು ಅವಳು ತನ್ನ ಉದ್ದೇಶದಲ್ಲಿ ಯಶಸ್ವಿಯಾದಳು. ಇಬ್ಬರ ಹೃದಯ ಬಡಿತಗಳು ಹೆಚ್ಚಾಗಿದ್ದವು. ಆದರೆ ಇನ್ನೊಂದು ಕೋಣೆಯಲ್ಲಿ ಅಂಜಲಿ ಬಾಗಿಲಿನಿಂದ ಅವರ ಸಣ್ಣ ದನಿಗಳನ್ನು ಕೇಳಿ ವಾಪಸ್ ಬಂದಿದ್ದಳು. ಅವಳ ಕಣ್ಣುಗಳಿಂದ ನೀರು ನಿಯಂತ್ರಣವಿಲ್ಲದೆ ಹರಿಯಲಾರಂಭಿಸಿತು. ಅವಳ ಮನಸ್ಸು ಹೊರಗೆ ಹೋಗಿ ಎಲ್ಲರ ಮುಂದೆ ಕೂಗಾಡಿ ಪ್ರಶ್ನಿಸಬೇಕೆಂದು ಬಯಸಿತು. ಆದರೆ ಅವಮಾನ ಅವಳ ಬಾಯಿಯನ್ನು ಹೊಲಿದು ಹಾಕಿತ್ತು. ಅವಳ ದೇಹದ ರಕ್ತಕಣಗಳಲ್ಲಿ ನೋವು ಹರಡಿದಂತಾಯಿತು. ಈ ರಾತ್ರಿ ಪ್ರತಿ ಹುಡುಗಿಗೂ ವಿಶೇಷವಾಗಿರುತ್ತದೆ. ಆದರೆ ಅವಳ ಶೋಭನಾ ರಾತ್ರಿ ಬೇರೆಯವರ ಅಹಂಕಾರಕ್ಕೆ ಬಲಿಯಾಗಿತ್ತು. ಅಜಯ್ ನೀಡಿದ ವಜ್ರದ ಉಂಗುರವನ್ನು ಅವಳು ಬೆರಳಿಗೆ ಹಾಕಿಕೊಂಡಿದ್ದಳು. ಆದರೆ ಅವನ ಸ್ಪರ್ಶದ ಬಯಕೆ, ಅವನ ಸಾಮೀಪ್ಯದ ಕನಸು ಕೇವಲ ಕನಸಾಗಿಯೇ ಉಳಿದಿತ್ತು. ತನ್ನೊಂದಿಗೆ ಇಷ್ಟು ದೊಡ್ಡ ಮೋಸ ಹೇಗೆ ನಡೆಯಿತು ಎಂದು ನಂಬಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅಜಯ್ ಈಗಾಗಲೇ ವಿವಾಹಿತನೆಂದು ಅವಳಿಗೆ ಮೊದಲೇ ತಿಳಿದಿದ್ದರೆ ಬಹುಶಃ ಅವಳು ಈ ಸಂಬಂಧಕ್ಕೆ ಎಂದಿಗೂ ಒಪ್ಪುತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಅವಳು ಮೌನವಾಗಿ ತಯಾರಾಗಿ ಹೊರಗೆ ಬಂದಳು. ಈಗ ಇದು ಅವಳ ಮನೆಯಾಗಿತ್ತು ಮತ್ತು ಈ ಮನೆಯೊಂದಿಗೆ ಅವಳ ಸಂಬಂಧ ಬೆಸೆದಿತ್ತು. ನಾಷ್ಟದ ಮೇಜಿನ ಬಳಿ ಅಜಯ್ ಮತ್ತು ತನ್ವಿ ಇಬ್ಬರೂ ಇದ್ದರು. ಪಾರ್ವತಿದೇವಿ ಎಂದಿನಂತೆ ತನ್ವಿಯ ಮೇಲೆ ಪ್ರೀತಿ ಸುರಿಸುತ್ತಿದ್ದರು. ತನ್ವಿ ಅಂಜಲಿಯ ಇರುವಿಕೆಯಿಂದ ಸ್ಪಷ್ಟವಾಗಿ ಅಸಮಾಧಾನಗೊಂಡಿದ್ದಳು. ಅಜಯ್ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದನು. ತನ್ವಿ ಅಜಯ್ನ ಕೈಗೆ ಅಂಟಿಕೊಂಡು ಕುಳಿತಿದ್ದಳು, ತನ್ನ ಇರುವಿಕೆಯನ್ನು ಘೋಷಿಸುತ್ತಿರುವಂತೆ. ನಾಷ್ಟದ ನಂತರ ಎಲ್ಲರೂ ಎದ್ದರು. ಅಜಯ್ ಕೂಡ ಹೊರಗೆ ಹೋದನು. ಆಗ ತನ್ವಿ ಕೋಪದಿಂದ ಅಜಯ್ನನ್ನು ನೋಡಿ ನಂತರ ಅಂಜಲಿಯ ಹತ್ತಿರ ಬಂದಳು. ಇಷ್ಟೊತ್ತಿಗೆ ನಿನಗೆ ಅರ್ಥವಾಗಿರಬಹುದು, ಈ ಮನೆಯಲ್ಲಿ ಮತ್ತು ಅಜಯ್ ಜೀವನದಲ್ಲಿ ನನ್ನ ಸ್ಥಾನವೇನು ಎಂದು. ನಿನ್ನನ್ನು ಕೇವಲ ಒಂದು ಉದ್ದೇಶಕ್ಕಾಗಿ ಇಲ್ಲಿಗೆ ತರಲಾಗಿದೆ, ವಾರಸುದಾರನನ್ನು ಪಡೆಯಲು. ಅಂಜಲಿ ನಡುಗಿ ಹೋದಳು. ಅವಳು ಮೌನವಾಗಿ ತನ್ವಿಯನ್ನು ನೋಡುತ್ತಾ ನಿಂತಳು. ಯಾರೋ ಅಪರಿಚಿತರು ಅವಳ ಆತ್ಮವನ್ನು ಸೀಳಿದಂತೆ ಭಾಸವಾಯಿತು. ನೀವು ಅವರ ಮೊದಲ ಹೆಂಡತಿಯೇ ಅಥವಾ ಅವರ ಜೀವನದಲ್ಲಿ ಏನು ಮಹತ್ವ ಹೊಂದಿದ್ದೀರಿ ಎಂಬುದು ನನಗೆ ಮುಖ್ಯವಲ್ಲ ಎಂದು ಅವಳು ಗದ್ಗದಿತ ದನಿಯಲ್ಲಿ ಮೊದಲ ಬಾರಿಗೆ ಉತ್ತರಿಸಿದಳು. ತನ್ವಿಗೆ ಅಂಜಲಿಯ ಕಣ್ಣುಗಳನ್ನು ನೋಡಿ ಬಹುಶಃ ಅವಳು ಈ ಸತ್ಯದಿಂದ ಅನಜಾನಳಾಗಿದ್ದಳು ಎಂದು ಅರ್ಥವಾಯಿತು. ಇದನ್ನು ತಿಳಿದು ಅವಳಿಗೆ ಆಂತರಿಕ ನೆಮ್ಮದಿ ಸಿಕ್ಕಿತು. ಏಕೆಂದರೆ ಇಂತಹ ಹುಡುಗಿಯರು ಎಂದಿಗೂ ತಮ್ಮ ಹಕ್ಕಿಗಾಗಿ ದನಿ ಎತ್ತುವುದಿಲ್ಲ ಮತ್ತು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ನೀನು ಯಾವಾಗಲೂ ಇದೇ ರೀತಿ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗುತ್ತದೆ. ನೆನಪಿಡು, ಇಲ್ಲಿ ನಿನ್ನ ಸ್ಥಾನ ಕೇವಲ ವಾರಸುದಾರನನ್ನು ನೀಡುವುದಷ್ಟೇ. ವಿಷದಂತಹ ನೋಟದಿಂದ ಅವಳನ್ನು ನೋಡುತ್ತಾ ತನ್ವಿ ಅಲ್ಲಿಂದ ಹೊರಟು ಹೋದಳು. ಅಂಜಲಿ ಕಣ್ಣು ಒರೆಸಿಕೊಳ್ಳುತ್ತಾ ತನ್ನ ಕೋಣೆಯಲ್ಲಿ ಹೋಗಿ ಅಡಗಿಕೊಂಡಳು. ಅವಳು ದಿನವಿಡೀ ತನ್ನ ಕೋಣೆಯಲ್ಲಿಯೇ ಇದ್ದಳು. ಯಾರೊಂದಿಗೂ ಮಾತನಾಡುವ ಅಥವಾ ಹೊರಗೆ ಹೋಗುವ ಉದ್ದೇಶವಿರಲಿಲ್ಲ. ಮಧ್ಯಾಹ್ನ ಪಾರ್ವತಿದೇವಿ ಕೆಲಸದವಳ ಮೂಲಕ ಕರೆ ಕಳುಹಿಸಿದಾಗ ಅವಳು ಅನಿವಾರ್ಯವಾಗಿ ಹೊರಗೆ ಬಂದಳು. ಹಾಲಿನಲ್ಲಿ ಪಾರ್ವತಿದೇವಿ ಅವಳಿಗಾಗಿ ಕಾಯುತ್ತಿದ್ದರು. ಅವಳು ದುಃಖದಿಂದ ಅವರ ಬಳಿ ಹೋಗಿ ಕುಳಿತಳು. ನಿನ್ನ ರಾತ್ರಿ ಹೇಗೆ ಕಳೆಯಿತು ಎಂದು ನನಗೆ ಅಂದಾಜಿದೆ. ಪಾರ್ವತಿದೇವಿ ಆಳವಾದ ದೃಷ್ಟಿಯಿಂದ ಅವಳನ್ನು ನೋಡಿದರು. ನಿನಗೆ ತಿಳಿದಿರುವಂತೆ ಅಜಯ್ ತನ್ವಿಯ ಪತಿಯೂ ಹೌದು. ಆದರೆ ನೀನು ಅವನನ್ನು ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು. ಹೀಗೆ ಕೋಣೆಯಲ್ಲಿ ಅಡಗಿ ಕುಳಿತುಕೊಳ್ಳುವುದರಿಂದ ಏನೂ ಸಿಗುವುದಿಲ್ಲ. ಅಂಜಲಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಹೆದರಿಕೆಯಿಂದ ಪಾರ್ವತಿದೇವಿಯ ಕಡೆಗೆ ನೋಡಿದಳು. ತಾನು ಕನಸಿನಲ್ಲಿ ಕಂಡಿದ್ದ ಪತಿ ಇವನಾಗಿರಲಿಲ್ಲ. ತಾನು ಯಾವ ಸ್ಥಾನಕ್ಕಾಗಿ ಈ ಮನೆಗೆ ಬಂದಿದ್ದಾಳೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಅವಳ ಮೇಲೆ ಇಂತಹ ನಿರೀಕ್ಷೆಗಳನ್ನು ಏಕೆ ಇಟ್ಟುಕೊಳ್ಳಲಾಗುತ್ತಿದೆ? ವಿಧಿಯನ್ನು ನಿನ್ನ ಕೌಶಲ್ಯವೆಂದು ಭಾವಿಸು ಅಥವಾ ಪರಿಸ್ಥಿತಿ ನೀಡಿದ ಅವಕಾಶವೆಂದು ತಿಳಿ. ಪಾರ್ವತಿದೇವಿ ಅವಳ ಕಡೆಗೆ ಬಾಗಿ ಮೆಲ್ಲನೆ ಹೇಳಿದರು. ತನ್ವಿ 1 ವಾರ ತವರು ಮನೆಗೆ ಹೋಗುತ್ತಿದ್ದಾಳೆ. ಅವಳ ತಾಯಿಯ ಆರೋಗ್ಯ ಸರಿಯಿಲ್ಲ. ಈ ಸುದ್ದಿಯು ಅಂಜಲಿಗೆ ಯಾವುದೇ ಸಂತೋಷ ನೀಡಲಿಲ್ಲ. ಅವಳಿಗೆ ಈ ಮನೆಯಲ್ಲಿ ತನ್ನ ಅಸ್ತಿತ್ವವೇ ಒಂದು ಅಪರಿಚಿತ ವಸ್ತುವಿನಂತೆ ಭಾಸವಾಗುತ್ತಿತ್ತು.
ಪಾರ್ವತಿದೇವಿಯ ಕೊನೆಯ ಮಾತುಗಳು ಅವಳ ಹೃದಯಕ್ಕೆ ಇಳಿದವು. ಅಜಯ್, ನಿನ್ನ ಅದೃಷ್ಟ ಮತ್ತು ವಿಧಿ ನಿನಗೆ ನೀಡಿದೆ. ಅವನ ಹೃದಯದಲ್ಲಿ ನಿನ್ನ ಸ್ಥಾನವನ್ನು ಗಳಿಸು. ಪಾರ್ವತಿದೇವಿ ಅಂಜಲಿ ಅಜಯ್ಗೆ ಹತ್ತಿರವಾಗಲಿ ಮತ್ತು ತನ್ವಿಯಿಂದ ಸಂಪೂರ್ಣವಾಗಿ ದೂರವಾಗಲಿ ಎಂದು ಬಯಸುತ್ತಿದ್ದರು. ಅವರು ಅಜಯ್ನ ಕಣ್ಣುಗಳಲ್ಲಿ ಅಂಜಲಿಗಾಗಿ ಮೃದುತ್ವವನ್ನು ಕಂಡಿದ್ದರು. ಅವರ ಮಾತುಗಳನ್ನು ಕೇಳಿದ ನಂತರ ಅವಳು ತನ್ನ ಕೋಣೆಗೆ ಬಂದಳು. ಕಳೆದ ರಾತ್ರಿಯೇ ಅವಳು ನೋಡಿದ್ದಳು ಅಜಯ್ಗೆ ಅವಳು ಕೆಲ ಸಮಯ ಇಷ್ಟವಾಗಿದ್ದಳು. ಆದರೆ ಅಜಯ್ ಅವಳನ್ನು ಇಷ್ಟಪಟ್ಟರೂ ಅವನ ಹೃದಯದ ಮೇಲೆ ಇನ್ನೂ ತನ್ವಿಯ ಭಾವನೆಗಳದ್ದೇ ರಾಜ್ಯಭಾರವಿದೆ ಮತ್ತು ಅವನು ಎಂದಿಗೂ ತನ್ವಿಗಿಂತ ಹೆಚ್ಚಾಗಿ ಇವಳಿಗೆ ಆದ್ಯತೆ ನೀಡುವುದಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಹೀಗೆ ಯೋಚಿಸುತ್ತಾ ಸಂಜೆ ಆಯಿತು. ಕೆಲಸದವಳು ಊಟವನ್ನು ಅವಳ ಕೋಣೆಯಲ್ಲಿ ಇಟ್ಟು ಹೋದಳು. ತವರು ಮನೆಯಿಂದ ಯಾರೂ ಅವಳನ್ನು ನೋಡಲು ಬಂದಿರಲಿಲ್ಲ. ಅವರು ಅಷ್ಟು ಬೇಗ ಅವಳಿಂದ ಬೇಸತ್ತರೆ ಎಂದು ಯೋಚಿಸಿ ಅವಳಿಗೆ ತೀವ್ರ ದುಃಖವಾಯಿತು. ಊಟದ ನಂತರ ಅವಳು ಮಲಗಲು ಹಾಸಿಗೆಯ ಮೇಲೆ ಒರಗಿದಳು. ನಿದ್ದೆ ಅವಳ ಕಣ್ಣುಗಳಿಂದ ಬಹಳ ದೂರವಿತ್ತು. ಆದರೂ ಅವಳು ಮಲಗಲು ಪ್ರಯತ್ನಿಸುತ್ತಿದ್ದಳು. ದಿನವಿಡೀ ಅವಳು ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಸಂಬಂಧಿಕರನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅವರು ಅವಳನ್ನು ಒಂದು ಕ್ಷಣವೂ ನೆನಪಿಸಿಕೊಳ್ಳಲಿಲ್ಲವೇ? ಅವಳು ಅವರೊಂದಿಗೆ ಎಷ್ಟು ದೀರ್ಘಕಾಲ ಕಳೆದಿದ್ದಳು? ಹೀಗೆ ಯೋಚಿಸುತ್ತಾ ಅವಳ ಕಣ್ಣುಗಳು ಭಾರವಾಗತೊಡಗಿದವು. ಇಡೀ ದಿನದ ಮಾನಸಿಕ ಒತ್ತಡದ ನಂತರ ಈಗ ಅವಳು ಹೇಗಾದರೂ ನಿದ್ದೆ ಮಾಡಲು ಬಯಸಿದ್ದಳು. ಅವಳು ಇನ್ನೂ ಪೂರ್ತಿಯಾಗಿ ನಿದ್ದೆ ಹೋಗಿರಲಿಲ್ಲ. ಆಗ ಯಾರೋ ತನ್ನನ್ನು ನೋಡುತ್ತಿರುವ ಅನುಭವವಾಯಿತು. ಅವಳು ಮೆಲ್ಲನೆ ಕಣ್ಣು ತೆರೆದಾಗ ಅಜಯ್ ತೀರಾ ಹತ್ತಿರ ಕುಳಿತು ಅವಳನ್ನು ನೋಡುತ್ತಿದ್ದನು. ಅಂಜಲಿಗೆ ತಾನು ಕನಸು ಕಾಣುತ್ತಿದ್ದೇನೆ ಎಂದು ಅನ್ನಿಸಿತು. ಅವಳು ಪೂರ್ತಿ ಕಣ್ಣು ತೆರೆದು ಅಜಯ್ನನ್ನು ನೋಡಿ ಥಟ್ಟನೆ ಎದ್ದು ಕುಳಿತಳು. ಅವಳ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಅಜಯ್ನ ಆಳವಾದ ಕಣ್ಣುಗಳಲ್ಲಿ ವಿಚಿತ್ರವಾದ ಆಕರ್ಷಣೆ ಇತ್ತು. ನೀವು ಇಲ್ಲಿ? ಅಜಯ್ನನ್ನು ನೋಡಿ ಅಂಜಲಿಯ ದನಿಯಲ್ಲಿ ಆಶ್ಚರ್ಯ ಮತ್ತು ಅಪನಂಬಿಕೆ ಇತ್ತು. ನಿನ್ನೊಂದಿಗೆ ರಾತ್ರಿ ಕಳೆಯಲು ಬಂದಿದ್ದೇನೆ. ಅವನ ಮಾತನ್ನು ಕೇಳಿ ಅಂಜಲಿಗೆ ತನ್ನ ಅಸ್ತಿತ್ವವೇ ವ್ಯರ್ಥವೆಂದು ಅನ್ನಿಸಿತು. ಅಜಯ್ ಕೇವಲ ರಾತ್ರಿ ಕಳೆಯಲು ಬಂದು ನಂತರ ತನ್ನ ಹೆಂಡತಿಯ ತೋಡುಗಳಿಗೆ ಹೋಗುವಷ್ಟು ಮಾತ್ರ ತಾನು ಮುಖ್ಯವೇ? ನೀವು ಕೇವಲ ರಾತ್ರಿ ಕಳೆಯಲು ಬಂದಿದ್ದೀರಾ? ಅವಳು ಮತ್ತೆ ಪ್ರಶ್ನೆಯನ್ನು ಪುನರುಚ್ಚರಿಸಿದಳು. ಅಜಯ್ನ ದನಿ ಮೃದು ಮತ್ತು ಗಂಭೀರವಾಗಿತ್ತು. ನಿನ್ನ ಪತಿ ನಾನು. ಕಳೆಯಬಾರದಾ? ಕಳೆಯಬಾರದೆ? ಅಂಜಲಿಯ ಹೃದಯ ಈ ಕಹಿ ಸತ್ಯದಿಂದ ಸುಟ್ಟುಹೋಯಿತು. ನೀವು ನನ್ನನ್ನು ಕೇವಲ ವಾರಸುದಾರನನ್ನು ಪಡೆಯುವ ಉದ್ದೇಶದಿಂದ ಈ ಮನೆಗೆ ತಂದಿದ್ದೀರಿ ಮತ್ತು ನಂತರ ನನ್ನಿಂದ ಮುಕ್ತಿ ಪಡೆಯುತ್ತೀರಿ ಎಂದು ನನಗೆ ತಿಳಿದಿರಲಿಲ್ಲ. ನಿಮ್ಮ ಜೀವನದಲ್ಲಿ ನನಗೆ ಇಷ್ಟೇ ಬೆಲೆ. ನನಗೆ ಈಗ ಚೆನ್ನಾಗಿ ಅರ್ಥವಾಗಿದೆ. ಅವಳು ಅಜಯ್ನಿಂದ ದೂರ ಸರಿದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದಳು. ಅವಳ ದನಿ ಅಜಯ್ಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಅವನು ಈಗಾಗಲೇ ತನ್ವಿಯ ಇಂತಹ ವರ್ತನೆಯಿಂದ ಬೇಸತ್ತಿದ್ದನು. ಈಗ ಅಂಜಲಿಯೂ ಅದೇ ದಾರಿಯನ್ನು ಹಿಡಿದಿದ್ದಳು. ಹುಚ್ಚಿಯಾಗಬೇಡ ಅಂಜಲಿ. ನಾನು ನಿನ್ನ ಪತಿ. ನೀನು ನನ್ನ ಹೆಂಡತಿ. ನಮ್ಮ ನಡುವೆ ಏನೇ ಇದ್ದರೂ ಅದು ಸರಿ. ಅದು ಸಂತಾನಕ್ಕಾಗಿ ಆದರೂ ಸರಿ. ಅಜಯ್ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದನು. ಆದರೆ ಅವಳು ಇನ್ನೂ ರೇಗಿದಳು. ಹಾಗಾದರೆ ಈ ಮಾತನ್ನು ನೀವು ನಿಮ್ಮ ಮೊದಲ ಹೆಂಡತಿಗೆ ಹೇಳಬೇಕಿತ್ತು. ಅವರು ಮದುವೆಯ ಮೊದಲ ರಾತ್ರಿ ನಿಮ್ಮನ್ನು ಎಳೆದುಕೊಂಡು ಹೋಗಿ ತಮ್ಮ ತೋಳುಗಳಲ್ಲಿ ಬಂಧಿಸಿದ್ದರು. ಇದು ಅನ್ಯಾಯವಲ್ಲವೇ? ಅಂಜಲಿ ನೋವಿನಿಂದ ಸಿಡಿದೆದ್ದಳು. ಅಜಯ್ ಬೇಸರದಿಂದ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಇದು ನಿನಗೆ ಹೊಸ ವಿಷಯವೇನಲ್ಲ. ನಿನಗೆ ಯಾವುದೇ ಮೋಸ ಮಾಡಿಲ್ಲ. ನಿನಗೆ ಮೊದಲೇ ತಿಳಿದಿತ್ತು ನಿನ್ನ ಮದುವೆ ಯಾರ ಜೊತೆ ಆಗುತ್ತಿದೆಯೋ ಅವನು ಈಗಾಗಲೇ ವಿವಾಹಿತ ಎಂದು. ಮತ್ತು ನಿನ್ನ ಚಿಕ್ಕಮ್ಮ ನಿನ್ನ ಮದುವೆಗೆ ಬದಲಾಗಿ ನಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಪಡೆದಿದ್ದಾರೆ. ಅಜಯ್ ಈಗ ಕೋಪಗೊಂಡಿದ್ದನು. ಅಂಜಲಿಯಿಂದ ಇಂತಹ ವರ್ತನೆಯನ್ನು ಅವನು ನಿರೀಕ್ಷಿರಲಿಲ್ಲ. ಸುಳ್ಳು? ನೀವು ಸಂಪೂರ್ಣವಾಗಿ ಸುಳ್ಳು ಹೇಳುತ್ತಿದ್ದೀರಿ. ತನ್ನ ಚಿಕ್ಕಮ್ಮ ಹಣಕ್ಕಾಗಿ ತನ್ನನ್ನು ಮಾರುವಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆ ಎಂದು ನಂಬಲು ಅಂಜಲಿಗೆ ಸಾಧ್ಯವಾಗುತ್ತಿರಲಿಲ್ಲ. ನಿನಗೆ ನಂಬಿಕೆ ಇಲ್ಲದಿದ್ದರೆ ಹೋಗಿ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಕೇಳು. ನಿನಗೆ ಸತ್ಯವನ್ನು ಮುಚ್ಚಿಡಲಾಗಿತ್ತೋ ಅಥವಾ ನೀನು ಮುಗ್ಧಳಾಗಿ ನಟಿಸುತ್ತಿದ್ದೀಯೋ ನನಗೆ ಗೊತ್ತಿಲ್ಲ. ಅಜಯ್ ಈಗ ರೇಗಾಡಲಾರಂಭಿಸಿದ್ದನು. ಅವನು ಅಂಜಲಿಯ ತೋಳುಗಳಲ್ಲಿ ನೆಮ್ಮದಿ ಬಯಸಿದ್ದನು. ಅವಳನ್ನು ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳಲು ಬಯಸಿದ್ದನು. ಆದರೆ ಇಲ್ಲಿ ಬರಿವಾದ ನಡೆಯುತ್ತಿತ್ತು. ಅಂಜಲಿ ಅವನನ್ನು ಅಪನಂಬಿಕೆಯಿಂದ ನೋಡುತ್ತಿದ್ದಳು. ಈಗ ಇದ್ದಕ್ಕಿದ್ದಂತೆ ಅಜಯ್ ಅವಳ ಕೈ ಮೇಲೆ ತನ್ನ ಕೈ ಇಟ್ಟನು. ಅವನು ಮೆಲ್ಲಮೆಲ್ಲನೆ ಅವಳನ್ನು ತನ್ನ ಹತ್ತಿರ ಸೇರಿಸಿಕೊಳ್ಳುತ್ತಿದ್ದನು. ಆದರೆ ಅಂಜಲಿಯ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವಳು ತಣ್ಣಗೆ ನಿರ್ಜೀವಳಾಗಿ ಅವನ ತೋಳುಗಳಲ್ಲಿ ಬಿದ್ದಿದ್ದಳು. ಅಜಯ್ ಕೋಪದಿಂದ ಅವಳ ಕಡೆಗೆ ನೋಡಿದನು. ಅವಳಿಗೆ ಅವನ ಭಾವನೆಗಳು ಏಕೆ ಅರ್ಥವಾಗುತ್ತಿಲ್ಲ. ನೀನು ನನ್ನ ಹತ್ತಿರ ಬರಲು ಬಯಸುವುದಿಲ್ಲವೇ?
ಅವನು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದನು ಮತ್ತು ಅಂಜಲಿ ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು. ಈ ವ್ಯಕ್ತಿಯ ಕೈಗೆ ತನ್ನನ್ನು ಒಪ್ಪಿಸಲು ಅವಳು ಸಿದ್ಧಳಿರಲಿಲ್ಲ. ಅಜಯ್ ಈ ವರ್ತನೆಯನ್ನು ನಿರೀಕ್ಷಿಸಿರಲಿಲ್ಲ. ಅವನು ಕೋಪದಿಂದ ಅವಳನ್ನು ಗುರಾಯಿಸುತ್ತಾ ಕೋಣೆಯಿಂದ ಹೊರಗೆ ಹೋದನು. ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ನಂತರ ಅವನು ಎಂದಿಗೂ ಅವಳ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು ಬಯಸಲಿಲ್ಲ. ಅಂಜಲಿಗೆ ತಾನು ಈ ಮನೆಯಲ್ಲಿ ಕೇವಲ ವಾರಸುದಾರನನ್ನು ಹೆರಲು ತರಲ್ಪಟ್ಟಿದ್ದೇನೆ ಎಂದು ಖಾತ್ರಿಯಾಯಿತು. ತಾನು ತಾಯಿಯಾದರೆ ಬಹುಶಃ ಮಗುವನ್ನು ಕಿತ್ತುಕೊಂಡು ತನ್ನನ್ನು ಈ ಮನೆಯಿಂದ ಶಾಶ್ವತವಾಗಿ ಹೊರಹಾಕಬಹುದು ಎಂದು ಅವಳು ಭಾವಿಸಿದಳು. ಅಜಯ್ ಈಗಾಗಲೇ ತನ್ವಿಯ ಇರುವಿಕೆಯಿಂದ ಉಸಿರುಗಟ್ಟಿದಂತಾಗಿದ್ದನು. ಈಗ ಅಂಜಲಿಯು ಅವನನ್ನು ಹತ್ತಿರ ಸೇರಿಸುತ್ತಿರಲಿಲ್ಲ. ಪಾರ್ವತಿದೇವಿ ಸತತವಾಗಿ ಅಂಜಲಿಯೊಂದಿಗಿನ ಸಂಬಂಧವನ್ನು ಪೂರ್ತಿಯಾಗಿ ಒಪ್ಪಿಕೊಳ್ಳುವಂತೆ ಅವನ ಮೇಲೆ ಒತ್ತಡ ಹಾಕುತ್ತಿದ್ದರು. ಆ ದಿನ ಅಜಯ್ ಪೊಲೀಸ್ ಠಾಣೆಯಲ್ಲಿದ್ದಾಗ ಇನ್ಸ್ಪೆಕ್ಟರ್ ಗೌತಮ್ ಬಂದು ಒಂದು ತುರ್ತು ಕರೆ ಬಂದಿದೆ. ಒಬ್ಬ ಹುಡುಗಿ ತಾನು ಬಲವಂತವಾಗಿ ಒಂದು ಮನೆಯಲ್ಲಿ ಬಂಧಿಯಾಗಿದ್ದೇನೆ ಮತ್ತು ಪೊಲೀಸ್ ಸಹಾಯ ಬೇಕು ಎಂದು ಹೇಳುತ್ತಿದ್ದಾಳೆ ಎಂದು ತಿಳಿಸಿದರು. ಯಾರು? ವಿಳಾಸ ಬರೆದುಕೊಂಡೆಯಾ? ಅಜಯ್ ಕೇಳಿದನು. ಇನ್ಸ್ಪೆಕ್ಟರ್ ಗೌತಮ್ ಅಂಜುತ್ತಾ ಹೇಳಿದರು, ಸರ್, ಆ ಹುಡುಗಿ ಹೇಳಿದ ಹೆಸರು ಮತ್ತು ವಿಳಾಸ ನಿಮ್ಮ ಮನೆಯದ್ದೇ ಆಗಿದೆ. ಅವಳು ತನ್ನ ಹೆಸರು ಅಂಜಲಿ ಶರ್ಮಾ ಮತ್ತು ತಂದೆಯ ಹೆಸರು ರಮೇಶ್ ಶರ್ಮಾ ಎಂದು ಹೇಳಿದ್ದಾಳೆ. ತನ್ನನ್ನು ಬಲವಂತವಾಗಿ ಕೂಡಿ ಹಾಕಲಾಗಿದೆ ಮತ್ತು ತನ್ನ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಅವಳು ಹೇಳಿದ್ದಾಳೆ. ಇದನ್ನು ಕೇಳಿ ಅಜಯ್ನ ಮುಖ ಕೋಪದಿಂದ ಕೆಂಪಾಯಿತು. ಅಂಜಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬಲ್ಲಳು ಎಂದು ಅವನಿಗೆ ನಂಬಲಾಗಿಲಿಲ್ಲ. ಈ ಸಂಬಂಧವನ್ನು ಒಪ್ಪಿಕೊಳ್ಳಲು ಅವನು ಅವಳಿಗೆ ಸಮಯ ನೀಡಿದ್ದನು. ಆದರೆ ಬದಲಿಗೆ ಅವನಿಗೆ ಇದು ಸಿಕ್ಕಿತು. ಕೋಪ ಮತ್ತು ನೋವಿನಿಂದ ಕೂಡಿದ ಅಜಯ್ ವೇಗವಾಗಿ ಕಾರು ತೆಗೆದುಕೊಂಡು ಮನೆಯ ಕಡೆಗೆ ಹೋದನು. ಅವನ ತಲೆ ಕೆಂಡವಾಗಿತ್ತು. ಮನೆಗೆ ತಲುಪಿದ ಕೂಡಲೇ ಅವನು ನೇರವಾಗಿ ಅಂಜಲಿಯ ಕೋಣೆಗೆ ಹೋದನು. ಅಂಜಲಿ ಕನ್ನಡಿಯ ಮುಂದೆ ನಿಂತು ಆರಾಮವಾಗಿ ತಯಾರಾಗುತ್ತಿದ್ದಳು. ಅವಳು ಕೆಲಸದವಳ ಫೋನ್ನಿಂದ ಪೊಲೀಸರಿಗೆ ಕರೆ ಮಾಡಿದ್ದಳು ಮತ್ತು ಈಗ ಪೊಲೀಸ್ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದಳು. ಆದರೆ ಅಜಯ್ ಕೋಪದಿಂದ ತನ್ನ ಕೋಣೆಗೆ ಪ್ರವೇಶಿಸುವುದನ್ನು ನೋಡಿದ ಕೂಡಲೇ ಅವಳ ಎದೆ ವೇಗವಾಗಿ ಬಡಿಯಲಾರಂಭಿಸಿತು. ಅಜಯ್ ಮುಂದೆ ಬಂದು ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ನನ್ನ ವಿರುದ್ಧ ಪೊಲೀಸರಿಗೆ ದೂರು ನೀಡುವಷ್ಟು ಧೈರ್ಯವೇ ನಿನಗೆ? ಅಂಜಲಿ ಭಯದಿಂದ ನಡುಗಿದಳು. ಇಂದು ನಾನು ನಿನಗೆ ಈ ಸಂಬಂಧದ ನಿಜರೂಪವನ್ನು ತೋರಿಸುತ್ತೇನೆ ಎನ್ನುತ್ತಾ ಅಜಯ್ ಅವಳನ್ನು ಕೋಣೆಯಿಂದ ಹೊರಗೆ ಎಳೆದುಕೊಂಡು ಹೋಗಿ ಬಲವಂತವಾಗಿ ತನ್ನ ಕಾರಿನಲ್ಲಿ ಕುಳ್ಳಿರಿಸಿದನು. ಪಾರ್ವತಿದೇವಿ ತಮ್ಮ ಕೋಣೆಯಲ್ಲಿದ್ದರು. ಆದ್ದರಿಂದ ಈ ಎಲ್ಲಾ ವಿಷಯಗಳ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಬಿಡಿ ನನ್ನನ್ನು ಅಜಯ್, ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಅಂಜಲಿ ಭಯದಿಂದ ನಡುಗುತ್ತಿದ್ದಳು. ತನ್ನ ಕೆಲಸದ ಬಗ್ಗೆ ಅಜಯ್ಗೆ ಗೊತ್ತಾಗುತ್ತದೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಅಜಯ್ ಅವಳನ್ನು ಒಂದು ಫ್ಲಾಟ್ಗೆ ಕರೆದೊಯ್ದನು. ದಾರಿಯಲ್ಲಿ ಅವನು ಒಂದೇ ಒಂದು ಶಬ್ದವನ್ನು ಮಾತನಾಡಲಿಲ್ಲ. ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ? ಅಂಜಲಿ ಧೈರ್ಯ ಮಾಡಿ ಕೇಳಿದಳು. ಅಜಯ್ ಅವಳನ್ನು ಇನ್ನೂ ಹತ್ತಿರ ಎಳೆದುಕೊಂಡನು. ಇಂದು ನಾನು ನಿನಗೆ ಈ ಸಂಬಂಧದ ಮಹತ್ವವನ್ನು ಅರ್ಥಮಾಡಿಸುತ್ತೇನೆ ಎಂದು ಹೇಳಿ ಅವನು ಅಂಜಲಿಯನ್ನು ತಳ್ಳಿ ಹಾಸಿಗೆಯ ಮೇಲೆ ಕೆಡವಿದನು. ಅವನು ಪೂರ್ಣ ಶಕ್ತಿಯೊಂದಿಗೆ ಅಂಜಲಿಯ ಮೇಲೆರಗಿದನು. ಮೊದಲು ಅವನು ಅವಳನ್ನು ಪ್ರೀತಿಯಿಂದ ಸ್ವೀಕರಿಸಲು ಬಯಸಿದ್ದನು. ಆದರೆ ಇಂದು ಅವನ ಸಹನೆಯ ಕಟ್ಟೆ ಒಡೆದಿತ್ತು. ಅಜಯ್, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅಂಜಲಿ ಅಂಗಲಾಚಿದಳು. ಆದರೆ ಅಜಯ್ಗೆ ಈಗ ಯಾವುದರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಅವನು ತನ್ನ ಹಕ್ಕನ್ನು ಯಾವುದೇ ಬೆಲೆ ತೆತ್ತಾದರೂ ಪಡೆಯಲು ಬಯಸಿದ್ದನು. ಆ ದಿನ ಅಂಜಲಿಗೆ ಅರಿವಾಯಿತು, ಅಜಯ್ ಮುಂದೆ ತಾನು ಏನೂ ಅಲ್ಲ ಎಂದು. ಅವಳು ಒಪ್ಪಲಿ ಅಥವಾ ಬಿಡಲಿ, ಅಜಯ್ ಎಲ್ಲ ರೀತಿಯಲ್ಲೂ ಅವಳ ಮೇಲೆ ಅಧಿಕಾರ ಸಾಧಿಸಿದ್ದನು. ಮರುದಿನ ಅಜಯ್ ನಿರ್ಧರಿಸಿದನು, ಅಂಜಲಿ ಇನ್ಮುಂದೆ ಇದೇ ಫ್ಲಾಟ್ನಲ್ಲಿ ಇರುತ್ತಾಳೆ ಮತ್ತು ತನ್ವಿ ಮನೆಯಲ್ಲಿರುತ್ತಾಳೆ ಎಂದು. ಇಬ್ಬರನ್ನೂ ಒಂದೇ ಕಡೆ ಇರಿಸಿದರೆ ತಾನು ಯಾರಿಗೂ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ಅನ್ನಿಸಿತ್ತು ಮತ್ತು ಅಂಜಲಿಯ ಮೇಲೆ ಅವನಿಗೆ ವಿಪರೀತ ಕೋಪವಿತ್ತು. ಮುಂದಿನ 15 ದಿನಗಳವರೆಗೆ ಅಂಜಲಿ ಅದೇ ಫ್ಲಾಟ್ನಲ್ಲಿ ಉಳಿದಳು. ಅಜಯ್ ಅವಳ ಎಲ್ಲಾ ಸಾಮಾನುಗಳನ್ನು ಅಲ್ಲಿಗೆ ತಂದಿಟ್ಟಿದ್ದನು ಮತ್ತು ಇನ್ಮುಂದೆ ಪ್ರತಿ ರಾತ್ರಿ ತಾನು ಅವಳೊಂದಿಗೆ ಇರುವುದಾಗಿ ಸ್ಪಷ್ಟವಾಗಿ ಹೇಳಿದ್ದನು. ನಿಧಾನವಾಗಿ ಅವರ ನಡುವಿನ ಅಂತರ ಕಡಿಮೆಯಾಗುತ್ತಾ ಬಂತು. ಆದರೆ ಅಂಜಲಿ ಇನ್ನೂ ಅಜಯ್ ತನ್ನನ್ನು ಕೇವಲ ತನ್ನ ಆಸೆಗಾಗಿ ಬಳಸಿಕೊಳ್ಳುತ್ತಿದ್ದಾನೆ ಮತ್ತು ವಾರಸುದಾರ ಸಿಕ್ಕಿದ ತಕ್ಷಣ ತನ್ನನ್ನು ಬಿಟ್ಟುಬಿಡುತ್ತಾನೆ ಎಂದೇ ಭಾವಿಸಿದ್ದಳು. ಅಷ್ಟರಲ್ಲಿ ಅವಳಿಗೆ ತಾನು ತಾಯಿಯಾಗಲಿದ್ದೇನೆ ಎಂಬ ವಿಷಯ ತಿಳಿಯಿತು. ಅವಳು ಪ್ರೆಗ್ನೆನ್ಸಿ ಟೆಸ್ಟ್ ಸ್ಟ್ರಿಪ್ ಅನ್ನು ಕೈಗೆತ್ತಿಕೊಂಡು ನೋಡಿದಾಗ ಒಂದು ಅಜ್ಞಾತ ಭಯ, ಆತಂಕ ಮತ್ತು ಕಣ್ಣುಗಳಲ್ಲಿ ತೇವಾಂಶ ತುಂಬಿಕೊಂಡಿತು. ಅವಳು ಹೊರಗೆ ಬಂದಾಗ ಅಜಯ್ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವಳನ್ನು ನೋಡಿದನು. ಅಂಜಲಿ ತಲೆ ತಗ್ಗಿಸಿದಳು. ಅವಳ ಮುಖದ ಬದಲಾದ ಬಣ್ಣ ಅಜಯ್ಗೆ ಎಲ್ಲವನ್ನೂ ಅರ್ಥಮಾಡಿಸಿತು. ಅವಳು ತಾಯಿಯಾಗಲಿದ್ದಳು.
ಮರುದಿನವೇ ಅಜಯ್ ಅವಳನ್ನು ಕರೆದುಕೊಂಡು ಹೋಗಿ ಪಾರ್ವತಿದೇವಿಯ ಮುಂದೆ ನಿಲ್ಲಿಸಿದನು. ಈ ಸುದ್ದಿಯನ್ನು ಕೇಳಿ ತನ್ವಿಯ ಎದೆಯಲ್ಲಿ ಅಪೂರ್ಣತೆಯ ಗಾಯ ಮತ್ತೆ ಹಸಿರಾಯಿತು. ಆದರೆ ಪಾರ್ವತಿದೇವಿ ಸಂತೋಷದಿಂದ ಕುಣಿದಾಡಿದರು. ಅಜಯ್ ಮತ್ತು ಅಂಜಲಿ ಇನ್ಮುಂದೆ ತಮ್ಮೊಂದಿಗೆ ಮನೆಯಲ್ಲೇ ಇರಬೇಕೆಂದು ಅವರು ಹಠ ಹಿಡಿದರು. ಆದರೆ ಅಜಯ್ ನಿರಾಕರಿಸಿದನು. ಅಂಜಲಿ ಅಜಯ್ನೊಂದಿಗೆ ಮನಸ್ಸಿನಿಂದ ಬೆರೆಯಬಾರದು ಎಂದು ಎಷ್ಟೇ ಪ್ರಯತ್ನಿಸಿದರು. ಅಜಯ್ನ ಪ್ರೀತಿ, ಅವನ ಸ್ಪರ್ಶ ಮತ್ತು ಪ್ರಾಮಾಣಿಕತೆ ಅವಳ ಮನಗೆದ್ದಿತು. ಅವಳು ಬಯಸದಿದ್ದರೂ ಅಜಯ್ನ ಪ್ರೀತಿಯಲ್ಲಿ ಬಂಧಿಯಾಗಿದ್ದಳು. ಅಜಯ್ನ ಸಾಮೀಪ್ಯ ಅವಳಿಗೆ ನೆಮ್ಮದಿ ನೀಡುತ್ತಿತ್ತು ಮತ್ತು ಈಗ ತಾಯಿಯಾಗುತ್ತಿರುವ ಭಾವನೆ ಅವಳನ್ನು ಪೂರ್ಣಗೊಳಿಸಿತ್ತು. ಕಳೆಯುತ್ತಿರುವ ಪ್ರತಿದಿನದೊಂದಿಗೆ ತನ್ವಿಯ ಮನಸ್ಸಿನಲ್ಲಿ ಶೂನ್ಯತೆ ಆಳವಾಗುತ್ತಿತ್ತು. ಅಂಜಲಿಯ ಪರಿಪೂರ್ಣತೆಯು ಅವಳಿಗೆ ಹೊಟ್ಟೆಕಿಚ್ಚು ತರಿಸುತ್ತಿರಲಿಲ್ಲ, ಆದರೂ ಅವಳ ಆಂತರ್ಯದಲ್ಲಿ ಒಂದು ಅಪೂರ್ಣತೆಯ ಭಾವನೆ ಕಾಡುತ್ತಿತ್ತು. ಆ ದಿನ ಅಜಯ್ ಕೆಲಸದ ನಿಮಿತ್ತ ಊರಿನಿಂದ ಹೊರಗಿದ್ದನು. ಆಗ ಇದ್ದಕ್ಕಿದ್ದಂತೆ ಕೆಲಸದವಳ ಗಾಬರಿಯ ಕರೆ ಬಂತು. ಚಿಕ್ಕ ಯಜಮಾನಿಯ ಆರೋಗ್ಯ ತುಂಬಾ ಹದಗೆಟ್ಟಿದೆ, ಕೂಡಲೇ ಬನ್ನಿ. ಇದನ್ನು ಕೇಳಿ ಅಜಯ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಆ ಸಮಯದಲ್ಲಿ ಪಾರ್ವತಿದೇವಿ ಕೂಡ ಮನೆಯಲ್ಲಿರಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಅಜಯ್ ತಕ್ಷಣ ತನ್ವಿಗೆ ಕರೆ ಮಾಡಿದನು. ತನ್ವಿ, ದಯವಿಟ್ಟು ತಕ್ಷಣ ಹೋಗಿ ಅಂಜಲಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ನಾನು ತುಂಬಾ ದೂರದಲ್ಲಿದ್ದೇನೆ, ಈಗಲೇ ತಲುಪಲು ಸಾಧ್ಯವಿಲ್ಲ. ಫೋನ್ ಇಟ್ಟ ತಕ್ಷಣ ತನ್ವಿ ಯಾವುದೇ ಪ್ರಶ್ನೆ ಕೇಳದೆ ತನ್ನ ಎಲ್ಲಾ ಕೋಪ ಮತ್ತು ನೋವನ್ನು ಬದಿಗಿಟ್ಟು ಎದ್ದು ನಿಂತಳು. ಆ ಜೀವದ ರಕ್ಷಣೆಗಾಗಿ ಯಾರ ಕೊರತೆ ತನಗೆ ಜೀವನವಿಡೀ ಕಾಡುತ್ತದೆಯೋ ಆ ಮಗುವಿಗಾಗಿ ಅವಳು ಧಾವಿಸಿದಳು. ಅಂಜಲಿ ನೋವಿನಿಂದ ನರಳುತ್ತಿದ್ದಳು. ವಿಪರೀತ ನೋವಿನಲ್ಲಿ ಅವಳು ತನ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅದೇ ಅವಳ ಕೊನೆಯ ಆಸರೆ ಎಂಬಂತೆ. ತನ್ವಿ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆತಂದಳು. ಆದರೆ ಅಷ್ಟರಲ್ಲಾಗಲೇ ಅಂಜಲಿಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಸ್ವಲ್ಪ ಸಮಯದ ನಂತರ ಪಾರ್ವತಿದೇವಿ ಕೂಡ ಆಸ್ಪತ್ರೆಗೆ ತಲುಪಿದರು ಮತ್ತು ಸುಮಾರು 2 ಗಂಟೆಗಳ ನಂತರ ಅಜಯ್ ಕೂಡ ಓಡೋಡಿ ಬಂದನು. ಆದರೆ ವೈದ್ಯರು ನೀಡಿದ ಸುದ್ದಿ ಎಲ್ಲರಿಗೂ ಆಘಾತಕಾರಿಯಾಗಿತ್ತು. ರೋಗಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಾವು ತಾಯಿಯನ್ನು ಉಳಿಸಬೇಕು ಅಥವಾ ಮಗುವನ್ನು. ಇಬ್ಬರನ್ನೂ ಉಳಿಸುವುದು ತುಂಬಾ ಕಷ್ಟ. ಅಸಾಧ್ಯವಲ್ಲದಿದ್ದರೂ ಅಪಾಯ ತುಂಬಾ ಹೆಚ್ಚಿದೆ. ವೈದ್ಯರ ಮಾತು ಕೇಳಿ ಅಜಯ್ನ ಎದೆಬಡಿತ ನಿಂತಂತಾಯಿತು. ಒಂದು ಕಡೆ ಆ ಹುಡುಗಿ ಇದ್ದಳು, ಅವಳನ್ನು ಈಗ ತನ್ನಿಂದ ದೂರ ಮಾಡಿಕೊಳ್ಳುವುದನ್ನು ಅವನು ಊಹಿಸಲು ಸಾಧ್ಯವಿರಲಿಲ್ಲ. ಮತ್ತೊಂದೆಡೆ ಅವನು ಕಾತುರದಿಂದ ಕಾಯುತ್ತಿದ್ದ ಆ ಮುಗ್ಧ ಮಗುವನ್ನು ಉಳಿಸಬೇಕೆಂಬುದು ಪಾರ್ವತಿದೇವಿಯ ಆಸೆಯಾಗಿತ್ತು. ತನ್ವಿ ಮೌನವಾಗಿ ಅಜಯ್ನ ನಿರ್ಧಾರಕ್ಕಾಗಿ ಕಾಯುತ್ತಿದ್ದಳು. ಅಜಯ್ ವೈದ್ಯರ ಕಡೆಗೆ ನೋಡಿ ಯಾವುದೇ ಹಿಂಜರಿಕೆಯಿಲ್ಲದೆ ಹೇಳಿದನು, ಡಾಕ್ಟರ್, ನನ್ನ ಹೆಂಡತಿಯನ್ನು ಉಳಿಸಿ. ನನಗೆ ಈ ಸಮಯದಲ್ಲಿ ಅವಳ ಅಗತ್ಯವೇ ಹೆಚ್ಚಿದೆ. ವೈದ್ಯರು ಅಜಯ್ನ ಭುಜದ ಮೇಲೆ ಸಾಂತ್ವನದಿಂದ ಕೈ ಇಟ್ಟು ಆಪರೇಷನ್ಗೆ ಒಳಗೆ ಹೋದರು. ಅಜಯ್ ಅಲ್ಲೇ ಕುರ್ಚಿಯ ಮೇಲೆ ಕುಳಿತುಬಿಟ್ಟನು. ಒಬ್ಬ ಸೋತ ಮನುಷ್ಯನಂತೆ ಮೌನವಾಗಿ ಚೂರಾದ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸತೊಡಗಿದನು. ಆ ದಿನ ಅಜಯ್ ಕಣ್ಣಲ್ಲಿ ನೀರು ನಿಲ್ಲುತ್ತಿರಲಿಲ್ಲ. ತನ್ವಿ ಮೌನವಾಗಿ ಅವನನ್ನು ನೋಡುತ್ತಿದ್ದಳು. ಇಷ್ಟು ವರ್ಷಗಳ ನಂತರ ಸಿಕ್ಕ ಸಂತೋಷ ಇಷ್ಟು ಬೇಗ ಕಸಿದುಕೊಳ್ಳಲಿದೆ ಎಂದು ಪಾರ್ವತಿದೇವಿಗೆ ನಂಬಲಾಗಿಲಿಲ್ಲ. ರಕ್ತದ ವ್ಯವಸ್ಥೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಅಂಜಲಿಯ ರಕ್ತದ ಗುಂಪು ತುಂಬಾ ಅಪರೂಪದ್ದಾಗಿತ್ತು. ಅದು ಬಹಳ ಕಷ್ಟದಿಂದ ಸಿಕ್ಕಿತು. ಆ ದಿನ ಅಜಯ್ಗೆ ಅಂಜಲಿ ತನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಆಳವಾಗಿ ಅರಿವಾಯಿತು. ಅವನು ಯಾವಾಗಲೂ ತಾನು ತನ್ವಿಯ ಪ್ರೀತಿಯಿಂದ ಎಂದಿಗೂ ಮುಕ್ತನಾಗಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದನು. ಇಂದಿಗೂ ಅವನು ತನ್ವಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಎಂಬುದು ಸತ್ಯ. ತನ್ವಿಯ ಸಾಥ್ ಅವನಿಗೆ ದೊಡ್ಡ ಆಸರೆಯಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿತ್ತು. ಅಂಜಲಿಯನ್ನು ಬಿಡುವುದು ಈಗ ಸಾಧ್ಯವಿರಲಿಲ್ಲ. ಅವಳ ಅಗಲಿಕೆ ಅಜಯ್ಗೆ ಉಸಿರು ನಿಲ್ಲಿಸುವ ಸಮಾನವಾಗಿತ್ತು. ಆ ದಿನ ಅವನು ಬೇರೆ ಯಾರನ್ನೂ ಅಲ್ಲ, ಕೇವಲ ಅಂಜಲಿಯ ಜೀವವನ್ನು ಆರಿಸಿಕೊಂಡಿದ್ದನು. ಬಹಳ ಸಮಯದ ನಂತರ ವೈದ್ಯರು ಹೊರಗೆ ಬಂದರು ಮತ್ತು ಅವರು ಹೇಳಿದ ಸುದ್ದಿಯನ್ನು ನಂಬುವುದು ಅಜಯ್ಗೆ ಕಷ್ಟವಾಯಿತು. ಅಭಿನಂದನೆಗಳು ಅಜಯ್ ಸರ್, ಇದೊಂದು ಪವಾಡವೇ ಸರಿ. ನಮಗೆ ಸಂತೋಷದ ವಿಷಯವೇನೆಂದರೆ ನಿಮ್ಮ ಹೆಂಡತಿ ಸುರಕ್ಷಿತವಾಗಿದ್ದಾಳೆ ಮತ್ತು ನಿಮ್ಮ ಮಗ ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ. ದೇವರು ನಿಮಗೆ ಗಂಡು ಮಗುವಿನ ಭಾಗ್ಯ ಕರುಣಿಸಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಅಜಯ್ನ ಕಣ್ಣುಗಳಿಂದ ಕೃತಜ್ಞತೆಯ ಕಣ್ಣೀರು ಹರಿಯಿತು. ಅವನು ದೇವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದಾಗಿತ್ತು. ಸ್ವಲ್ಪ ಸಮಯದ ನಂತರ ಅಂಜಲಿಗೆ ಪ್ರಜ್ಞೆ ಬಂತು. ಅಜಯ್ ತನ್ನ ಮಗನನ್ನು ತೋಳುಗಳಲ್ಲಿ ಎತ್ತಿಕೊಂಡಾಗ ಅವನು ಮತ್ತೊಮ್ಮೆ ಭಾವಪರವಶನಾದನು. ಆ ಪುಟ್ಟ ದೇಹ ಅಜಯ್ನ ಥೇಟ್ ಪ್ರತಿಕೃತಿಯಂತಿತ್ತು. ತನ್ನ ಪುಟ್ಟ ಕಣ್ಣುಗಳನ್ನು ತೆರೆದು ಅವನು ತನ್ನ ತಂದೆಯನ್ನು ನೋಡುತ್ತಿದ್ದನು. ಅಜಯ್ ಮಗುವನ್ನು ಪಾರ್ವತಿದೇವಿಯ ಕಡೆಗೆ ನೀಡಿ ತಾನು ಎದ್ದು ಕೋಣೆಯಿಂದ ಹೊರಗೆ ಬಂದನು. ನರ್ಸ್ ಅಂಜಲಿಯ ಬಳಿ ನಿಂತು ಮುಗುಳ್ನಗುತ್ತಿದ್ದರು. ನೀವು ತುಂಬಾ ಅದೃಷ್ಟವಂತರು, ನರ್ಸ್ ಹೇಳಿದರು.
ಇಷ್ಟು ವರ್ಷ ಮಗುವಿಗಾಗಿ ಕಾಯುತ್ತಿದ್ದರೂ ನಿಮ್ಮ ಪತಿ ನಿಮ್ಮ ಜೀವವನ್ನೇ ಆರಿಸಿಕೊಂಡರು. ಅಂಜಲಿ ಮೌನವಾಗಿ ನರ್ಸ್ ಮಾತನ್ನು ಕೇಳುತ್ತಿದ್ದಳು. ವೈದ್ಯರು ಕೇವಲ ಒಂದು ಜೀವ ಉಳಿಸಬಹುದು ಎಂದು ಹೇಳಿದ ಆ ಕ್ಷಣ ಅವಳಿಗೆ ನೆನಪಾಯಿತು. ಆಗ ಅವಳ ಎದೆ ನಡುಗಿತ್ತು. ಆದರೆ ಅಜಯ್ನ ನಿರ್ಧಾರ ಅವಳನ್ನು ಆಶ್ಚರ್ಯಚಕಿತಗೊಳಿಸಿತ್ತು. ತಾನು ಯಾವ ವ್ಯಕ್ತಿಯನ್ನು ಯಾವಾಗಲೂ ಅನುಮಾನಿಸುತ್ತಿದ್ದಳೋ ಅದೇ ವ್ಯಕ್ತಿ ಅವಳ ಪಾಲಿಗೆ ಬೆಳಕಾಗಿ ಬಂದಿದ್ದನು ಎಂದು ಅವಳಿಗೆ ಪಶ್ಚಾತ್ತಾಪವಾಯಿತು. ಅಜಯ್ ಒಳಗೆ ಬಂದನು. ಅವನು ಅಂಜಲಿಯ ಕೈ ಹಿಡಿದು ಅವಳ ಹಣೆಗೆ ಮೃದುವಾಗಿ ಮುತ್ತಿಟ್ಟನು. ಅಂಜಲಿ ನೆಮ್ಮದಿಯಿಂದ ಕಣ್ಣು ಮುಚ್ಚಿದಳು. ಇಂದು ಅವಳ ಪ್ರಪಂಚ ಪೂರ್ಣಗೊಂಡಿತ್ತು. ನನ್ನನ್ನು ಕ್ಷಮಿಸಿ ಅಜಯ್, ನಾನು ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸಿದೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅಜಯ್ ಮೃದುವಾಗಿ ಅವಳ ಕಣ್ಣೀರು ಒರೆಸಿ ಹೇಳಿದನು, ನಾವು ಒಬ್ಬರಿಗೊಬ್ಬರು ಎಷ್ಟು ನೋವು ನೀಡಿದ್ದೇವೋ, ಇಂದು ಅಷ್ಟೇ ಒಬ್ಬರಿಗೊಬ್ಬರು ನೆಮ್ಮದಿಯಾಗಿದ್ದೇವೆ. ಈ ಸುಂದರ ಕಣ್ಣುಗಳಲ್ಲಿ ಮತ್ತೆಂದೂ ನೀರು ನೋಡಲು ನಾನು ಬಯಸುವುದಿಲ್ಲ. ಅದೇ ಕ್ಷಣ ಪಾರ್ವತೀದೇವಿ ಮಗುವನ್ನು ಎತ್ತಿಕೊಂಡು ಕೋಣೆಗೆ ಬಂದರು. ಅಜಯ್ ಅವರನ್ನು ನೋಡಿ ಮೆಲ್ಲನೆ ಹೊರಗೆ ಬಂದನು. ತನ್ವಿ ಇನ್ನೂ ಹೊರಗೆ ಕುರ್ಚಿಯ ಮೇಲೆ ತಲೆ ತಗ್ಗಿಸಿ ಕುಳಿತಿದ್ದಳು. ಅಜಯ್ ಅವಳ ಹತ್ತಿರ ಬಂದನು. ಅವಳ ಕೈ ಹಿಡಿದು ಹೇಳಿದನು, ನೀನು ನಮ್ಮ ಮಗುವನ್ನು ನೋಡುವುದಿಲ್ಲವೇ ತನ್ವಿ? ತನ್ವಿ ಒದ್ದೆ ಕಣ್ಣುಗಳಿಂದ ಅವನ ಕಡೆಗೆ ನೋಡಿದಳು. ತನ್ನ ಅಪೂರ್ಣತೆಯ ಭಾವನೆಯೊಂದಿಗೆ ಅವಳು ಯಾರ ಸಂತೋಷಕ್ಕೂ ಅಡ್ಡಿಯಾಗಲು ಬಯಸುತ್ತಿರಲಿಲ್ಲ. ಅಜಯ್ ಮೃದುವಾಗಿ ಅವಳ ಕೈ ಹಿಡಿದು ಒಳಗೆ ಕರೆತಂದನು. ಏಕೋ ಇಂದು ಅವಳು ಹಿಂಜರಿಯುತ್ತಿದ್ದಳು. ಪಾರ್ವತೀದೇವಿ ನಗುತ್ತಾ ಮಗುವನ್ನು ತನ್ವಿಯ ಮಡಿಲಲ್ಲಿ ಇಟ್ಟರು. ಮಗುವನ್ನು ಕಂಡ ತಕ್ಷಣ ತನ್ವಿ ಬಿಕ್ಕಿ ಬಿಕ್ಕಿ ಅತ್ತಳು. ಅವಳು ಮಗುವಿನ ಹಣೆಯನ್ನು ತನ್ನ ಹಣೆಗೆ ಹಚ್ಚಿಕೊಂಡಳು. ಪ್ರೀತಿಯಿಂದ ಮುತ್ತಿಟ್ಟಳು. ಒಂದು ವಿಚಿತ್ರವಾದ ನೆಮ್ಮದಿ ಅವಳ ಮನದಲ್ಲಿ ಇಳಿಯತೊಡಗಿತು. ಅವಳು ಬಹಳ ಹೊತ್ತು ಆ ಪುಟ್ಟ ದೇಹವನ್ನು ಎದೆಯಲ್ಲಿ ಅಪ್ಪಿಕೊಂಡು ಸುಮ್ಮನೆ ಕುಳಿತಿದ್ದಳು. ನಂತರ ಅವಳು ಮಗುವನ್ನು ಅಂಜಲಿಯ ಕಡೆಗೆ ಚಾಚಿ ಮೃದುದನಿಯಲ್ಲಿ ಹೇಳಿದಳು, ತುಂಬಾ ಅಭಿನಂದನೆಗಳು ಅಂಜಲಿ. ದೇವರು ನಿನಗೆ ತಾಯಿಯಾಗುವ ಭಾಗ್ಯ ನೀಡಿದ್ದಾನೆ. ಆದರೆ ಅಂಜಲಿ ಮಗುವಿನ ಜೊತೆಗೆ ತನ್ವಿಯ ಕೈಯನ್ನು ಹಿಡಿದುಕೊಂಡಳು. ಈ ಅಭಿನಂದನೆ ನನಗಲ್ಲ, ನಿನಗೆ ಸಲ್ಲಬೇಕು ತನ್ವಿ. ನಾನು ಮೊದಲೇ ತಾಯಿಯಾಗಿದ್ದೆ. ಆದರೆ ಇಂದು ನೀನು ತಾಯಿಯಾಗಿದ್ದೀಯಾ. ಈ ಮಗು ನಿನ್ನದು ತನ್ವಿ. ತನ್ವಿ ಆಶ್ಚರ್ಯದಿಂದ ಅಂಜಲಿಯನ್ನು ನೋಡಿದಳು. ಇಂದು ಆ ಹುಡುಗಿ ಅವಳಿಗೆ ಸಾಕ್ಷಾತ್ ದೇವತೆಯಂತೆ ಕಾಣುತ್ತಿದ್ದಳು. ಅವಳು ಅಪನಂಬಿಕೆಯಿಂದ ಅಜಯ್ನ ಕಡೆಗೆ ನೋಡಿದಳು. ಅವನು ಮುಗುಳ್ನಗುತ್ತಾ ಹೌದು ಎಂದು ತಲೆ ಅಲ್ಲಾಡಿಸಿದನು. ಹೆರಿಗೆಗೆ ಕೆಲವು ದಿನಗಳ ಮೊದಲು ಅಂಜಲಿ ತಾನು ಈ ಮಗುವನ್ನು ತನ್ವಿಗೆ ನೀಡಲು ಬಯಸುವುದಾಗಿ ಹೇಳಿದ್ದಳು. ಆದರೆ ಆ ಸಮಯದಲ್ಲಿ ತನ್ವಿಗೆ ನಂಬಿಕೆ ಬಂದಿರಲಿಲ್ಲ. ಆದರೆ ಇಂದು ಆ ಭರವಸೆಯ ಈಡೇರಿಕೆ ತನ್ವಿಯ ಮನಸ್ಸಿಗೆ ಶಬ್ದಗಳಲ್ಲಿ ಹೇಳಲಾಗದಷ್ಟು ನೆಮ್ಮದಿ ನೀಡಿತು. ಆ ದಿನ ತನ್ವಿ ಮತ್ತು ಪಾರ್ವತೀದೇವಿಯ ನಡುವಿನ ಹಳೆಯ ಅಂತರವೂ ಮಾಯವಾಯಿತು. ಅಂಜಲಿ ಆ ಪುಟ್ಟ ಮಗುವನ್ನು ಮತ್ತೊಮ್ಮೆ ಎದೆಗಪ್ಪಿ ಮುದ್ದಾಡಿ ನಂತರ ತನ್ವಿಯ ಮಡಿಲಿಗೆ ನೀಡಿದಳು. ನಿಜಕ್ಕೂ ಆ ಮಗು ತುಂಬಾ ಅದೃಷ್ಟವಂತನಾಗಿದ್ದನು. ಅವನಿಗೆ ಒಬ್ಬರಲ್ಲ, ಇಬ್ಬರು ಅಮ್ಮಂದಿರ ಪ್ರೀತಿ ಸಿಕ್ಕಿತ್ತು. ಅಜಯ್ ತನ್ನ ಪರಿಪೂರ್ಣವಾಗುತ್ತಿರುವ ಪ್ರಪಂಚವನ್ನು ನೋಡಿ ದೃಷ್ಟಿ ನಿವಾಳಿಸಿದನು. ಈ ಸುಖಿ ಜೀವನಕ್ಕೆ ಯಾರ ದೃಷ್ಟಿಯೂ ಬೀಳಬಾರದು ಎಂದು ಅವನು ಬಯಸಿದ್ದನು. ಆ ದಿನದ ನಂತರ ಅವರ ಜೀವನದಲ್ಲಿ ಎಂದಿಗೂ ದುಃಖ ಸುಳಿಯಲಿಲ್ಲ. ತನ್ವಿ ಮತ್ತು ಅಂಜಲಿ ಈಗ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಯಶ್ ಇಬ್ಬರ ಕಣ್ಮಣಿಯಾಗಿದ್ದನು. ಅವನು ಹೆಚ್ಚಿನ ಸಮಯವನ್ನು ತನ್ನ ದೊಡ್ಡಮ್ಮ ಅಂದರೆ ತನ್ವಿಯೊಂದಿಗೆ ಕಳೆಯುತ್ತಿದ್ದನು ಮತ್ತು ತನ್ನ ಚಿಕ್ಕಮ್ಮ ಅಂಜಲಿಯೊಂದಿಗೆ ತುಂಟತನ ಮಾಡುತ್ತಿದ್ದನು. ಅಂಜಲಿ ಸುಮ್ಮನೆ ಕೋಪದಿಂದ ತನ್ವಿಯನ್ನು ನೋಡಿ ನಗುತ್ತಿದ್ದಳು, ಏಕೆಂದರೆ ತನ್ವಿಯೇ ಅವನನ್ನು ಹೆಚ್ಚು ಹಾಳು ಮಾಡುತ್ತಾಳೆ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಈಗ ತನ್ವಿಯ ಇಡೀ ಪ್ರಪಂಚ ಯಶ್ನಲ್ಲೇ ಇದೆ ಎಂಬುದು ಕೂಡ ಅವಳಿಗೆ ತಿಳಿದಿತ್ತು. ಇಂದು ಅವಳು ತನ್ನನ್ನು ಪ್ರಪಂಚದ ಅತ್ಯಂತ ಅದೃಷ್ಟವಂತೆ ಎಂದು ಭಾವಿಸುತ್ತಿದ್ದಳು. ಅವಳಿಗೆ ಅಜಯ್ನಂತಹ ಪತಿ, ತನ್ವಿಯಂತಹ ಅಕ್ಕ, ಪಾರ್ವತೀದೇವಿಯಂತಹ ತಾಯಿ ಮತ್ತು ದೇವರು ಅವಳ ಮಡಿಲನ್ನು ಯಶ್ನಂತಹ ಬೆಳಗುವ ದೀಪದಿಂದ ತುಂಬಿಸಿದ್ದನು. ಯಶ್ ಹುಟ್ಟಿದ ನಂತರ ಅಜಯ್, ತನ್ವಿ ಮತ್ತು ಅಂಜಲಿಯ ಜೀವನದಲ್ಲಿ ಹೊಸ ಬೆಳಕು ಬಂದಿತ್ತು. ಯಶ್ ಇಬ್ಬರೂ ಅಮ್ಮಂದಿರ ಕಣ್ಣಿನ ಬೆಳಕಾಗಿದ್ದನು. ತನ್ವಿ ಯಶ್ನನ್ನೇ ತನ್ನ ಬದುಕಿನ ಉದ್ದೇಶವನ್ನಾಗಿ ಮಾಡಿಕೊಂಡಿದ್ದಳು. ಅವಳ ಅಪೂರ್ಣತೆ ಈಗ ಪೂರ್ಣಗೊಂಡಿತ್ತು. ಅದು ತನ್ನದೇ ಮಗುವೇನೋ ಎಂಬಂತೆ ಅವಳು ಯಶ್ನ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಗಮನಿಸುತ್ತಿದ್ದಳು. ಮೊದಲು ತನ್ವಿಯಿಂದ ಅಭದ್ರತೆ ಅನುಭವಿಸುತ್ತಿದ್ದ ಅಂಜಲಿ ಈಗ ಅವಳನ್ನು ತನ್ನ ಅತ್ಯಂತ ಆಪ್ತ ಸ್ನೇಹಿತೆ ಮತ್ತು ಸಹೋದರಿ ಎಂದು ಪರಿಗಣಿಸಲು ಪ್ರಾರಂಭಿಸಿದಳು. ಒಂದು ಸಂಜೆ ಯಶ್ ಮಲಗಿದ್ದಾಗ ತನ್ವಿ ಮತ್ತು ಅಂಜಲಿ ಬಾಲ್ಕನಿಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ತನ್ವಿ ಅಕ್ಕ ಅಂಜಲಿ ಮೆಲ್ಲನೆ ಹೇಳಿದಳು, ನೀವು ನಮಗಾಗಿ ಇದೆಲ್ಲವನ್ನೂ ಮಾಡಿದಿರಿ ಎಂದು ನನಗೆ ಇಂದಿಗೂ ನಂಬಲಾಗುತ್ತಿಲ್ಲ. ತನ್ವಿ ನಗುತ್ತಾ ಹೇಳಿದಳು, ನೀನು ನನಗಾಗಿ ಏನು ಕಡಿಮೆ ಮಾಡಿದ್ದೀಯಾ? ನೀನು ನನಗೆ ಹೊಸ ಜೀವನ ನೀಡಿದ್ದೀಯಾ ಅಂಜಲಿ. ಯಶ್ಗೆ ಜನ್ಮ ನೀಡುವ ಮೂಲಕ ನೀನು ನನಗೆ ತಾಯಿಯಾಗುವ ಸುಖವನ್ನು ನೀಡಿದ್ದೀಯಾ. ಅವರ ಮಾತಿನಲ್ಲಿ ಈಗ ಯಾವುದೇ ಕಹಿ ಇರಲಿಲ್ಲ.
ಕೇವಲ ಪ್ರೀತಿ ಮತ್ತು ಪರಸ್ಪರ ಗೌರವವಿತ್ತು. ಅಜಯ್ ಇವರಿಬ್ಬರ ನಡುವಿನ ಸಂಬಂಧವನ್ನು ನೋಡಿ ಸಂತೋಷಪಟ್ಟನು. ತನ್ವಿ ಮತ್ತು ಅಂಜಲಿಯನ್ನು ಒಂದೇ ಮನೆಯಲ್ಲಿ ಇರಿಸಿ ತಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅವನಿಗೆ ಅರಿವಾಯಿತು. ಬದಲಾಗಿ ಅವನು ಪ್ರೀತಿ, ಗೌರವ ಮತ್ತು ತ್ಯಾಗದ ಮೇಲೆ ನಿಂತಿರುವ ಒಂದು ಕುಟುಂಬದ ತಳಹದಿ ಹಾಕಿದ್ದನು. ಒಂದು ರಾತ್ರಿ ಅಂಜಲಿ ಮತ್ತು ಅಜಯ್ ತಮ್ಮ ಕೋಣೆಯಲ್ಲಿ ಕುಳಿತಿದ್ದಾಗ ಅಂಜಲಿ ಅಜಯ್ಗೆ ಹೇಳಿದಳು, ನಿಮಗೆ ಗೊತ್ತಾ ಅಜಯ್, ನಮ್ಮ ಕಥೆ ತುಂಬಾ ವಿಭಿನ್ನವಾಗಿದೆ. ಮೊದಲು ನಾನು ಕೇವಲ ವಾರಸುದಾರನನ್ನು ಹೆರಲು ತರಲ್ಪಟ್ಟವಳು ಎಂದು ಭಾವಿಸಿದ್ದೆ. ಆದರೆ ಇಂದು ನನಗೆ ಅನ್ನಿಸುತ್ತಿದೆ, ನಾನು ಈ ಕುಟುಂಬವನ್ನು ಪೂರ್ಣಗೊಳಿಸಲು ಬಂದಿದ್ದೆ ಎಂದು. ಅಜಯ್ ಅಂಜಲಿಯ ಕೈ ಹಿಡಿದು ಹೇಳಿದಳು, ನಿನ್ನ ಸತ್ಯ ಮತ್ತು ನಿನ್ನ ಮುಗ್ಧತೆ ಈ ಮನೆಗೆ ಆ ನೆಮ್ಮದಿಯನ್ನು ನೀಡಿದೆ. ಅದನ್ನು ತನ್ವಿ ಮತ್ತು ನಾನು ಎಂದಿಗೂ ತರಲಾಗಲಿಲ್ಲ. ಕಾಲ ಉರುಳಿತು. ಯಶ್ ಬೆಳೆಯುತ್ತಿದ್ದನು. ಶಾಲೆಯಲ್ಲಿ ಯಶ್ನ ಸ್ನೇಹಿತರು ತಮ್ಮ ತಾಯಂದಿರ ಬಗ್ಗೆ ಮಾತನಾಡುವಾಗ ತಾನು ಏನು ಹೇಳಬೇಕೆಂದು ಯಶ್ಗೆ ತಿಳಿಯುತ್ತಿರಲಿಲ್ಲ. ಒಂದು ದಿನ ಅವನು ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ನನಗೆ ಏಕೆ ಇಬ್ಬರು ಅಮ್ಮಂದಿರು? ಇದು ತಪ್ಪಾ? ಅಜಯ್ ಮತ್ತು ಅಂಜಲಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಜಯ್ ಯಶ್ನನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಹೇಳಿದನು, ಇಲ್ಲ ಮಗನೇ, ಇದು ಖಂಡಿತವಾಗಿಯೂ ತಪ್ಪಲ್ಲ. ನಿನ್ನ ಒಬ್ಬ ಅಮ್ಮ, ನಿನ್ನ ಚಿಕ್ಕಮ್ಮ ಅಂಜಲಿ ನಿನ್ನನ್ನು ಈ ಜಗತ್ತಿಗೆ ತಂದಿದ್ದಾರೆ. ಮತ್ತು ನಿನ್ನ ಇನ್ನೊಬ್ಬ ಅಮ್ಮ, ನಿನ್ನ ದೊಡ್ಡಮ್ಮ ತನ್ವಿ ನಿನಗೆ ಅಂಜಲಿ ನೀಡಿದಷ್ಟೇ ಪ್ರೀತಿಯನ್ನು ನೀಡಿದ್ದಾರೆ. ನಿನಗೆ ಇಬ್ಬರು ಅಮ್ಮಂದಿರು ಸಿಕ್ಕಿದ್ದಾರೆ. ಇದರರ್ಥ ನಿನಗೆ 2 ಪಟ್ಟು ಪ್ರೀತಿ ಸಿಕ್ಕಿದೆ. ಅಂಜಲಿ ನಗುತ್ತಾ ಹೇಳಿದಳು. ಮತ್ತು ಪ್ರೀತಿ ಎಂದಿಗೂ ತಪ್ಪಾಗುವುದಿಲ್ಲ ಯಶ್. ನಮ್ಮ ಕುಟುಂಬ ಸ್ವಲ್ಪ ಭಿನ್ನವಾಗಿದೆ. ಆದರೆ ಇದರರ್ಥ ಇದು ಅಪೂರ್ಣ ಎಂದೂ ಅಲ್ಲ. ಇದು ಪ್ರೀತಿ ಮತ್ತು ತಿಳುವಳಿಕೆಯಿಂದ ಕೂಡಿದ ಕುಟುಂಬ. ತನ್ವಿ ಯಶ್ನನ್ನು ಅಪ್ಪಿಕೊಳ್ಳುತ್ತಾ ಹೇಳಿದಳು. ಈ ಮಾತು ಕೇಳಿ ಯಶ್ ಮನಸ್ಸಿನಲ್ಲಿದ್ದ ಎಲ್ಲಾ ಅನುಮಾನಗಳು ದೂರವಾದವು. ಈ ಕಥೆಯು ಒಂದು ನೀತಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಕುಟುಂಬವು ಕೇವಲ ರಕ್ತ ಸಂಬಂಧಗಳಿಂದ ಆಗುವುದಿಲ್ಲ, ಬದಲಾಗಿ ಪ್ರೀತಿ, ತಿಳುವಳಿಕೆ ಮತ್ತು ತ್ಯಾಗದಿಂದ ಉಂಟಾಗುತ್ತದೆ. ನಾವು ಇತರರ ಭಾವನೆಗಳನ್ನು ಗೌರವಿಸುವ ಮತ್ತು ಅವರ ಸಂತೋಷಕ್ಕಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುವ ತನಕ ನಾವು ಎಂತಹ ಕಷ್ಟವನ್ನಾದರೂ ಎದುರಿಸಬಲ್ಲ ಕುಟುಂಬವನ್ನು ನಿರ್ಮಿಸಬಹುದು. ಅಜಯ್, ತನ್ವಿ ಮತ್ತು ಅಂಜಲಿ ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಒಂದು ಜಟಿಲ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಎಂಬುದನ್ನು ತೋರಿಸಿಕೊಟ್ಟರು. ನಿಜವಾದ ಮಾತೃತ್ವ ಕೇವಲ ಜನ್ಮ ನೀಡುವುದರಲ್ಲ, ಬದಲಾಗಿ ಪೋಷಣೆ ಮತ್ತು ಮಿತಿಯಿಲ್ಲದ ಪ್ರೀತಿ ನೀಡುವುದರಲ್ಲಿದೆ ಎಂಬುದನ್ನು ಅವರು ಸಾಬೀತುಪಡಿಸಿದರು. ಇಂದು ಅವರು ಒಂದು ಸಂತೋಷದಾಯಕ ಮತ್ತು ಪರಿಪೂರ್ಣ ಕುಟುಂಬವಾಗಿದ್ದರು, ಅಲ್ಲಿ ಪ್ರತಿ ಸಂಬಂಧವೂ ಅನನ್ಯ ಮತ್ತು ಅಮೂಲ್ಯವಾಗಿತ್ತು. ಹೌದು ಸ್ನೇಹಿತರೆ, ಇಂದಿನ ನಮ್ಮ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ಊರಿನಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ತಪ್ಪದೆ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.